ಬಂಧುಗಳೇ ನಮಸ್ಕಾರ. ಇವತ್ತಿನ ಚರ್ಚೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಚಾರ ಬಂದು ಏನು ಬೆಂಗಳೂರು ದಕ್ಷಿಣದ ಉಪವಿಭಾಗಾಧಿಕಾರಿ ಅಂದರೆ ಎ ಸಿ ಆಗಿದ್ದಂತಹ ಅಪೂರ್ವ ಬಿದ್ರಿ ಏನು ಒಬ್ಬ KAS ಅಧಿಕಾರಿ ತನ್ನ ಪದವಿಯನ್ನ ಹುದ್ದೆಯನ್ನ ಬಳಸಿಕೊಂಡು ಯಾವ ರೀತಿಯಾಗಿ ಲೂಟಿಗೆ ಇಳಿದಿದ್ರು ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಂತಹ ಹಿನ್ನೆಲೆಯಲ್ಲಿ ಆಕೆಯ ವಿರುದ್ಧ ಹಲವಾರು ಕ್ರಮಗಳನ್ನ ಜರುಗಿಸಲಿಕ್ಕೆ ಸರ್ಕಾರ ಈಗ ಸಿದ್ಧವಾಗಿರುವಂಥದ್ದು. ಈ ವಿಚಾರವಾಗಿ ಈ ವಿಚಾರ ಬೆಳಕಿಗೆ ಬರೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆನೇಕಲ್ಲು ಘಟಕದ ವತಿಯಿಂದ ಆ ಭಾಗದಲ್ಲಿ ನಿರಂತರವಾಗಿ ಈಕೆಯ ಭ್ರಷ್ಟಾಚಾರದ ವಿಚಾರವಾಗಿ ಅಲ್ಲಿ ಧ್ವನಿ ಎತ್ತಿ ಹೋರಾಟ ಮಾಡಿದಂತಹ ಕಾರಣಕ್ಕಾಗಿ ಒಟ್ಟು ಕಂದಾಯ ಸಚಿವರೇ ಅಲ್ಲಿಗೆ AC ಕಚೇರಿಗೆ ಭೇಟಿ ನೀಡಿ AC ಕಚೇರಿ ಅವ್ಯವಸ್ಥೆಯನ್ನು ನೋಡಿ ಬೇಸರಗೊಂಡು ನಂತರ ಅಲ್ಲಿ ಹಲವಾರು ಜನರು, ಕೇವಲ KRS ಪಕ್ಷ ಅಷ್ಟೇ ಅಲ್ಲ, KRS ಪಕ್ಷ ಧ್ವನಿ ಎತ್ತಿದ ನಂತರ ಹಲವಾರು ಜನರು ಹೌದು ಈಕೆ ಕಡು ಭ್ರಷ್ಟೆ, ಈಕೆ ಪ್ರತಿಯೊಂದು ಪ್ರಕರಣವನ್ನ ಇತ್ಯರ್ಥ ಮಾಡೋದಕ್ಕೆ ಏನು AC ಕೋರ್ಟ್ ನಲ್ಲಿ ಇತ್ಯರ್ಥ ಮಾಡೋದಕ್ಕೆ ಈಕೆ ಲಂಚ ಇಲ್ಲದೆ ಮಾಡೋದೇ ಇಲ್ಲ, ಒಂದೊಂದು ಖಾತೆ ಮಾಡೋದಕ್ಕೂ ಲಕ್ಷ ಕೆಲವೊಂದು ಏನು ಕೋಟ್ಯಾಂತರ ರೂಪಾಯಿ ಆಸ್ತಿಗಳಿರೋ ಒಂದು ಸಂದರ್ಭದಲ್ಲಿ ಕೋಟಿಗಟ್ಟಲೆ ಲಂಚವನ್ನ ಈಕೆ ಕೇಳ್ತಾಳೆ ಅನ್ನುವಂತಹ ಮಾಹಿತಿಯನ್ನ ಖುದ್ದು ಕಂದಾಯ ಸಚಿವರಿಗೆ ಜನರು ತಲುಪಿಸಿದ ಕಾರಣಕ್ಕಾಗಿ ಈಗ ಏನು ಯಾವಾಗ ಕಂದಾಯ ಇಲಾಖೆಯ ಸಚಿವರಿಗೆ ಈ ವಿಚಾರ ಗೊತ್ತಾಯ್ತು, ಆಗ ಅವರು ಈಕೆಯ ವಿರುದ್ಧ ಏನು ಒಂದು ತನಿಖೆ ಆಗಬೇಕು, ಮತ್ತೆ ಈಕೆ ಏನ್ ದಕ್ಷಿಣ ಉಪವಿಭಾಗಾಧಿಕಾರಿಯಾಗಿ ಬಂದ ನಂತರ ಏನು ಅನ್ಯಾಯಿಕ ಒಂದು ಇದರಲ್ಲಿ ಸೀಟಲ್ಲಿ ಕುತ್ಕೊಂಡು ಎಷ್ಟೆಲ್ಲ ಕೇಸುಗಳನ್ನ ವಿಲೇವಾರಿ ಮಾಡಿದ್ದಾಳೆ, ಮತ್ತೆ ಆ ಪ್ರಕರಣಗಳಲ್ಲಿ ಈಕೆ ನ್ಯಾಯಯುತವಾಗಿ ತೀರ್ಪನ್ನ ಕೊಟ್ಟಿದ್ದಾಳ ಅನ್ನುವಂತಹ ಒಂದು ತನಿಖೆಯನ್ನ ನಡೆಸೋದಕ್ಕೆ ಆದೇಶ ಮಾಡ್ತಾರೆ ಮಿನಿಸ್ಟ್ರು. ಅಲ್ಲಿ ನಿಜಕ್ಕೂ ಶಾಕಿಂಗ್ ಆಗುವಂತಹ ಒಂದು ವಿಚಾರ ಬೆಳಕಿಗೆ ಬರುತ್ತೆ. ಏನಪ್ಪಾ ಅಂತ ಅಂದ್ರೆ ಸುಮಾರು 53 ಪ್ರಕರಣಗಳಲ್ಲಿ ಈಕೆ ದೋಷಪೂರಿತವಾದಂತಹ ತೀರ್ಪನ್ನ ಕೊಟ್ಟಿದ್ದಾಳೆ. ಅಂದ್ರೆ ಅನ್ಯಾಯ ಇಲ್ವೇ ಇಲ್ಲ ಈಕೆ ಹತ್ರ. ಯಾರು ಒಳಗಡೆ ಬರ್ತಾರೆ, ಹಣ ಕೊಡ್ತಾರೆ, ಎಷ್ಟು ಲಕ್ಷ ಡೀಲ್ ಮಾಡ್ತಾರೆ, ಡೀಲ್ ಮಾಡಿದವ್ರಿಗೆ ತೀರ್ಪು, ಡೀಲ್ ಮಾಡಿದವ್ರಿಗೆ ನ್ಯಾಯ. ನೋಡಿ, ನಾವು ರಾಜಕಾರಣಿಗಳ ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾ ಇರ್ತೀವಿ, ರಾಜಕಾರಣಿಗಳು ಅಷ್ಟು ಕೋಟಿ ಹೊಡೆದ್ರು, ಇಷ್ಟು ಕೋಟಿ ಹೊಡೆದ್ರು, ಲೂಟಿ ಮಾಡಿದ್ರು ಅನ್ನೋದನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ KRS ಪಕ್ಷ ಯಾವ್ದಾದ್ರು ಅಧಿಕಾರಿಗಳ ವಿರುದ್ಧ ಹೋರಾಟವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೆಲವು ಜನರು ಏನ್ ನೀವು ಅಧಿಕಾರಿಗಳ ವಿರುದ್ಧನೇ ಯಾವಾಗಲೂ ಮಾಡ್ತೀರಿ, ರಾಜಕಾರಣಿಗಳ ವಿರುದ್ಧ ಮಾಡಿ ಅನ್ನುವಂತ ಮಾತುಗಳನ್ನ ಆಡ್ತಾ ಇರ್ತಾರೆ. ಆದ್ರೆ ಒಬ್ಬ ಭ್ರಷ್ಟ ಅಧಿಕಾರಿ ಯಾವ ರೀತಿಯಾಗಿ ಎಷ್ಟೆಲ್ಲ ಜನರ ತೆರಿಗೆ ಹಣವನ್ನ ಅಥವಾ ಜನರಿಂದ ಎಷ್ಟೆಲ್ಲ ಮತ್ತೆ ಯಾವ ತರಹದ ರೀತಿಯಲ್ಲಿ ಸುಲಿಗೆ ಮಾಡ್ತಾರೆ ಅನ್ನೋದನ್ನ ಈ ಪ್ರಕರಣದಲ್ಲಿ ನೋಡಿ ತಿಳ್ಕೋಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ಈ ತರದ ಆಯಕಟ್ಟಿನ ಜಾಗಕ್ಕೆ ಬರೋದಕ್ಕೆ ಅಧಿಕಾರಿಗಳು, ಎಸ್ಪೆಷಲಿ ಬೆಂಗಳೂರು ದಕ್ಷಿಣ ಮತ್ತೆ ಇನ್ನೇನು ಬೆಂಗಳೂರು ಸುತ್ತಮುತ್ತ ಇರುವಂತಹ ಬೆಂಗಳೂರು ಗ್ರಾಮಾಂತರ ಇಂಥ ಕಡೆಗಳಲ್ಲಿ AC/DC ಆಗಿ ಬರ್ಬೇಕು ಅಂತ ಅಂದ್ರೆ 16 ಕೋಟಿಗಳನ್ನ ಲಂಚವನ್ನ ಕೊಟ್ಟೇ ಬರ್ಬೇಕು ಅಂತ ಲಂಚ ಕೊಟ್ಟೇ ಬರಲೇಬೇಕು. ಲಂಚ ಕೊಟ್ಟಿಲ್ಲ ಅಂದ್ರೆ ಅಲ್ಲಿಗೆ ಯಾರನ್ನು ತಗೊಳ್ಳೋದೇ ಇಲ್ಲ ಅನ್ನುವಂತಹ ಒಂದು ಏನು ಮಾಹಿತಿನೂ ಕೂಡ ಇದೆ. ಸೊ ಇಂಥ ಸಂದರ್ಭದಲ್ಲಿ ಈಕೆ ಅದೆಷ್ಟು ಲಂಚವನ್ನ ಕೊಟ್ಟು ಬಂದಿದ್ದೋ ಗೊತ್ತಿಲ್ಲ. ಪಾಪ ಮಹೇಶ್ ಹತ್ರ ಮಾತಾಡ್ಸೋಣ. ಮಹೇಶ್ ಹೇಳಿದ್ದು ನೋಡಿ ನಮ್ಗೆ ಶಾಕ್ ಆಯ್ತು. ಈಕೆ ಎಲ್ಲರೂ ಯಾರೋ ದಲ್ಲಾಳಿಗಳನ್ನ ಇಟ್ಕೊಂಡು ಇನ್ನೊಬ್ಬರನ್ನ ಇಟ್ಕೊಂಡು ಡೀಲ್ ಮಾಡಿದ್ರೆ ಈಕೆ ತನ್ನ ಚೇಂಬರ್ ಅಲ್ಲೇ ಒಂದು ಆಂಟಿ ಚೇಂಬರ್ ಅಂತ ಏನಿರುತ್ತೆ ಅಲ್ಲೇ ಕ್ಯಾಬಿನ್ ಮಾಡ್ಕೊಂಡು ಕ್ಯಾಬಿನ್ ಅಲ್ಲೇ ಬಂದಂತ ಕ್ಲೈಂಟ್ ಇದ್ದ ನೇರವಾಗಿ ಇಸ್ಕೊಡ್ತೀಯಾ, ಕೊಡು, ನಿಂಗೆ ಮಾಡ್ಕೊಡ್ತೀನಿ, ಇಲ್ಲ ಅಂತಂದ್ರೆ ನಡೀತಾ ಇರೋ ಅನ್ನುವ ರೀತಿಯಲ್ಲಿ ಗಂಡುಬೀರಿ ರೀತಿಯಲ್ಲಿ ಭ್ರಷ್ಟಾಚಾರವನ್ನ ಕುಲ್ಲ ಮಾಡ್ತಾ ಇದ್ಲು ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ಸುಮಾರು 53 ಪ್ರಕರಣಗಳಲ್ಲಿ ಗೊತ್ತಾಗಿರುವಂತದ್ದು. ಇನ್ನ ಬೇರೆ ಸಿಗ್ನೇಚರ್ ಮಾಡೋದಕ್ಕೆ ಯಾವೆಲ್ಲ ತರದ ಭ್ರಷ್ಟಾಚಾರವನ್ನು ಆಕೆ ಮಾಡಿದಾಳೆ ಅನ್ನೋದನ್ನ ಇನ್ನು ಮುಂದಿನ ಹೆಚ್ಚಿನ ತನಿಖೆಯಲ್ಲಿ ನಮಗೆ ಗೊತ್ತಾಗಬೇಕಾಗಿದೆ. ಆದ್ರೆ ಇಂತಹ ಭ್ರಷ್ಟ ಅಧಿಕಾರಿಯ ವಿರುದ್ಧ ಇವತ್ತೇನು ಕ್ರಮಗಳಾಗ್ತಾ ಇದೆ, ಈಗಾಗಲೇ ಈಕೆ ವಿರುದ್ಧ ಒಂದು ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸಬೇಕು ಅಂತ ಹೇಳೇನೆ ರೀಜನಲ್ ಕಮಿಷನರ್ ಆಗಿರ್ತಕ್ಕಂಥ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಆದೇಶ ಮಾಡಿದಾರಂತೆ. ಇವಳು ತುಂಬಾ ನಟೋರಿಯಸ್ ಕ್ರಿಮಿನಲ್ ಇವಳು, ಹಾಗಾಗಿ ಈಕೆ ವಿರುದ್ಧ ನೀವು ಕೂಡಲೇ ಕ್ರಿಮಿನಲ್ ಪ್ರಕರಣವನ್ನು ದಾಖಲೆ ಮಾಡಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಆದೇಶವನ್ನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಬರ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಇವತ್ತು ಸರ್ಕಾರಿ ಅಧಿಕಾರಿಗಳು ನಮ್ಮ ಸೇವೆ ಮಾಡೋದಕ್ಕೆ ಬರುವಂತಹ ಸರ್ಕಾರಿ ಅಧಿಕಾರಿಗಳು ಈಕೆ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಈ ಹೆಂಗಸು ಈಕೆ ಏನು 8ನೇ ರ್ಯಾಂಕ್, ಈಕೆ 11th ರ್ಯಾಂಕ್. KAS ಅಲ್ಲಿ ಯಾವ 2015 ಬ್ಯಾಚ್ ಅಲ್ಲಿ 11ನೇ ರ್ಯಾಂಕು ಬಂದಿರೋ ಅಂತ
ಸ್ಟುಡಿಯೋಸ್ ತುಂಬಾ ಹೈ ರ್ಯಾಂಕ್ ಅಲ್ಲಿ ಪಾಸ್ ಆಗಿರುವಂತವ್ರು. ಈ ರೀತಿಯಾಗಿ ನಾಡನ್ನ ದೇಶವನ್ನ ಕಟ್ಟಿ ಬೆಳೆಸಿ ಅಭಿವೃದ್ಧಿ ಪಡಿಸಬೇಕಾಗಿರುವಂತಹ IAS KS ಆಫೀಸರ್ಗಳು ಈ ರೀತಿಯಾಗಿ ನಾಯಿಗಳ ತರ ಎಂಜಿಲ್ ಕಾಸಿಗೆ ಹೀಗೆ ಸಿಕ್ಕಿದ ಕಡೆ ಎಲ್ಲ ತಿಂತ ಈ ದೇಶವನ್ನ ಈ ನಾಡನ್ನ ಈ ರೀತಿಯಾಗಿ ಯಾವ ರೀತಿಯಾಗಿ ಹಾಳು ಮಾಡ್ತಾ ಇದಾರೆ ಅನ್ನೋದನ್ನ ನೀವೆಲ್ಲರೂ ನೋಡಿ ತಿಳ್ಕೋಬೇಕು. ಮತ್ತೆ ಇವ್ರಿಗೆ ಏನಾದ್ರೂ ಒಂಚೂರಾದ್ರೂ ಅಷ್ಟೆಲ್ಲ ಕಷ್ಟಪಟ್ಕೊಂಡು IAS KS ಆಗ್ತಿರುವಂತ ಜನರು ಯಾಕಾಗಿ ಇವತ್ತು ಅವರು IAS KS ಹುದ್ದೆಗೆ ಅಷ್ಟೊಂದು ಇದನ್ನ ಮಾಡ್ಕೊಂಡು ಬರ್ತಾ ಇದಾರೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು ಯಾರೊಬ್ರು ನಮಗೆ ಅನ್ಸೋದು ಯಾವೊಬ್ಬ ಕ್ಯಾಂಡಿಡೇಟ್ ಕೂಡ IAS KS ಆಸ್ಪಿರೆಂಟ್ಸ್ ಈ ನಾಡಿಗೆ ಮತ್ತೆ ಈ ದೇಶಕ್ಕೆ ಸೇವೆ ಕೊಡ್ತೀವಿ ಅನ್ನೋ ನಿಟ್ಟಲ್ಲಿ ಬರ್ತಾ ಇದಾರೆ ಅಂತ ಹೇಳಿ ನಮಗೆ ಅನ್ನಿಸ್ತಾ ಇಲ್ಲ. ಬಹುತೇಕವಾಗಿ ಎಲ್ಲರೂ ಈ ತರದ್ದು ಇಲ್ಲೇನೋ ಒಂದು IAS ಆದ್ರೆ KS ಆದ್ರೆ ನಾನು ದುಡ್ಡನ್ನ ಲೂಟಿ ಮಾಡಿಕೊಂಡು ನನ್ನ ಜೀವನವನ್ನ ಸೆಟಲ್ ಮಾಡ್ಕೋಬಹುದು, ನಾನು ಇಲ್ಲಿ ನಲಿಬಹುದು, ನಾನು ತುಂಬಾ ಕಂಫರ್ಟಬಲ್ ಆಗಿರ್ಬೋದು ಅನ್ನುವಂತಹ ಕಾರಣಕ್ಕಾಗಿಯೇ ಇವತ್ತು IAS KS ಓದ್ಕೊಂಡು ಕ್ಯಾಂಡಿಡೇಟ್ಗಳು ಅಧಿಕಾರಿಗಳಾಗಿ ಬರ್ತಾ ಇದ್ದಾರೆ. ಆ ತರದ್ದೇ ಒಂದು ಕ್ಯಾಂಡಿಡೇಟ್ ಹೆಂಗಸು ಏನು ಅಪೂರ್ವ ಬಿದ್ರಿ ಅಂತ ನಿಜಕ್ಕೂ ನಾಚಿಕೆ ಕೇಳಿದ ವಿಚಾರ. ಎಷ್ಟು ಸಣ್ಣ ವಯಸ್ಸು ಆ ಯಮ್ಮನಿಗೆ, ಇನ್ನ ಚಿಕ್ಕ ವಯಸ್ಸು, ಬಹುಶಃ ಒಂದು 25-30 ವರ್ಷ ವಯಸ್ಸಿನ ಒಳಗಿನ ಹೆಣ್ಣು ಮಗಳು. ಈ ವಯಸ್ಸಿಗೆ ಇಷ್ಟೆಲ್ಲ ಲಜ್ಜೆಗೆಟ್ಟು ಭ್ರಷ್ಟಾಚಾರವನ್ನ ಮಾಡೋದಕ್ಕೆ ನಿಂತಿದ್ದಾಳೆ ಅಂತ ಅಂದ್ರೆ ಈ ದೇಶವನ್ನ ಇವತ್ತು ಯಾವ ಸ್ಥಿತಿಗೆ ಇವರೆಲ್ಲ ಕೊಂಡೊಯ್ತಾರೆ. ನಿಜಕ್ಕೂ ಶಾಕಿಂಗ್ ಆಗುವಂತಹ ವಿಚಾರಗಳು. ಈ ವಿಚಾರವಾಗಿ ಆಗಲೇ ಹೇಳಿದಂಗೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅನೇಕ ವತಿಯಿಂದ ಈಕೆಯ ಭ್ರಷ್ಟಾಚಾರದ ವಿಚಾರವಾಗಿ ಹಲವಾರು ಸರಿ ಕಚೇರಿಗೆ ಭೇಟಿ ನೀಡಿ ಮತ್ತೆ ಖುದ್ದಾಗೂ ಕೂಡ ಹಲವಾರು ಸಂದರ್ಭದಲ್ಲಿ ಆಕೆನ ಇಡಲೇಬೇಕು ಅಂತಲೂ ಕೂಡ ಒಂದಷ್ಟು ಪ್ರಯತ್ನಗಳು ಕೂಡ ಆಗಿರುತ್ತೆ. ಆದ್ರೆ ಆಕೆ ತುಂಬಾ ಸ್ಮಾರ್ಟ್ ಆಗಿರೋದ್ರಿಂದ ಆ ವಿಚಾರದಲ್ಲೂ ಕೂಡ ಬಚಾವಾಗಿರ್ತಾಳೆ. ಆದ್ರೆ ಪಾಪದ ಕೂಡ ತುಂಬಿದಾಗ ಕೊನೆಗೆ ಈಗ ಸಿಗಾಕೊಳ್ಳಬೇಕಾಗುತ್ತೆ. ಒಂದ್ ದಿವಸ ಇವತ್ತು ಆಕೆ ಸಿಗಾಕೊಂಡಿದ್ದಾಳೆ. ನಾನೀಗ ನಮ್ಮ ಜೊತೆಗೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಗಳೂರು ದಕ್ಷಿಣ ಜಿಲ್ಲಾ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಮಹೇಶ್ ರೆಡ್ಡಿ ಅವರು ಇದ್ದಾರೆ. ಮುಖ್ಯವಾಗಿ ಮಹೇಶ್ ರೆಡ್ಡಿ ಆ ಭಾಗದಲ್ಲಿ ಏನು ಈಕೆ ವಿರುದ್ಧ ಹಲವಾರು ಹೋರಾಟಗಳನ್ನ ಲೀಡ್ ಮಾಡುವಂತವರು, ಮತ್ತೆ ಈಕೆಯ ಬಗ್ಗೆ ಬಂದಂತಹ ದೂರುಗಳನ್ನ ಕೇಳಿಸ್ಕೊಂಡಂತವರು, ಈಕೆಯ ಏನು ಕುಖ್ಯಾತಿ ಎಷ್ಟಿತ್ತು ಅನ್ನೋದನ್ನ ಕುರಿತು ಆ ಭಾಗದಲ್ಲಿದ್ದು ತಿಳ್ಕೊಂಡಿರುವಂತವ್ರು. ಹಾಗಾಗಿ ನಾವು ಅವ್ರನ್ನ ಮಾತಾಡ್ತಾ ಹೋಗೋಣ. ಮಹೇಶ್, ನಮಸ್ಕಾರ. ಏನ್ ಸಮಾಚಾರ? ಅಮ್ಮ ಯಾವಾಗಿಂದ ನಿಮಗೆ ಪರಿಚಯ? ಯಾವಾಗಿಂದ ಗೊತ್ತು? ಪರಿಚಯ ಇಲ್ಲ, ಯಾವಾಗಿಂದ ಗೊತ್ತು? ಯಾವಾಗಿಂದ ನೋಡ್ತಾ ಇದ್ರಿ? ಏನು ಅಮ್ಮನ ಕತೆ? ಎಷ್ಟೆಲ್ಲ ಭ್ರಷ್ಟಾಚಾರನ ಅಮ್ಮ ಅಲ್ಲಿ ಮಾಡ್ತಾ ಇದ್ರು? ಏನ್ ಕತೆ ಅಂತ? ನಾವು 4 ಕೇಸುಗಳು ನೋಡಿದ್ವಿ. ಶಿವಣ್ಣ ಮತ್ತು ರಘುನಂದನ್ ಮತ್ತು ರಜನಿಕಾಂತ್, ಈಗ ಬಿದ್ರಿ ಮೇಡಮ್, ಅಪರ್ಣ ಬಿದ್ರಿ ಮೇಡಮ್, 4 ಅಧಿಕಾರಿಗಳನ್ನ ನಾನು ಹೋರಾಟಕ್ಕೆ ಬಂದ ಮೇಲೆ ಸತತವಾಗಿ ಈ ರೈತರಿಗೆ ಕೆಲಸ ಮಾಡಿಸೋದಕ್ಕೆ ನಾನು AC ಕಚೇರಿಗೆ ಹೋಗ್ತಾ ಬರ್ತಾ ಇದ್ದೆ. ಆದ್ರೆ ಇವರು ಯಾರು ಅಪೂರ್ಣ ಬಿದ್ರಿ ಬಂದಾಗ ಯಾವ ತರ ಇತ್ತು, ಹಿಂದೆ ಯಾವ ತರ ಇತ್ತು ಅಂತ ಹೇಳ್ಕೊಳ್ಳೋದಕ್ಕಿಂತ ಅಪೂರ್ಣ ಬಿದ್ರಿ ಬಂದಾಗ ಅಲ್ಲಿ ಒಳಗಡೆ ಕೂರೋದಕ್ಕೆ ಯಾರು ಸಾರ್ವಜನಿಕರು ಬಂದಾಗ ಕೂರೋದಕ್ಕೆ ಒಂದು ಆಸನಗಳಿತ್ತು. ಆಸನಗಳೆಲ್ಲ ತೆಗೆಸ್ಬಿಟ್ಟು ಅಲ್ಲೊಂದು ರೂಮ್ ಮಾಡಿದ್ರು. ಆ ರೂಮ್ಗೆ ಒಂದು ಚೇರ್, ಅವ್ರು ಕೂರೋದಕ್ಕೆ ಒಂದು ಟೇಬಲ್, ಮುಂದ್ಗಡೆ ಒಬ್ಬರ ವ್ಯಕ್ತಿ ಕೂತ್ಕೊಳ್ಳೋದಕ್ಕೆ ಚೇರ್ ಇಷ್ಟೇ ಮಾಡ್ಕೊಂಡಿದ್ವಿ ಮೇಡಮ್. ಆ ಚೇಂಬರ್ ಅಲ್ಲಿ ಆ ರೂಮಲ್ಲಿ ಏನೇನು ಇಲ್ಲ. ಅವ್ರು ಎಷ್ಟು ಅವು ಅದರಲ್ಲಿ ಕ್ಯಾಮ್ರಾಗಳ ಅದರಲ್ಲಿ AC ಕೋಟಲ್ಲಿ ಬಿಟ್ಟರೆ ಎಲ್ಲ ತೆಗೆಸ್ಬಿಟ್ಟಿದ್ರು ಮೇಡಮ್ ಅವರು. ಈ ರೂಮ್ ಇದೆಯಲ್ಲ, ಅದೊಂದು ಚಿಕ್ಕ ರೂಮ್, ಒಂದು ಅವರು ರೆಸ್ಟ್ ಮಾಡೋದಕ್ಕೆ ಅಂತ ಮಾಡ್ಕೊಂಡಿದ್ರು. ನಾವು ಹಳಬರು AC ಗೊತ್ತಿಲ್ಲ, ಬಟ್ ಇದು ಚಿಕ್ಕ ರೂಮ್. ಬೇಕಾದ್ರೆ ಈಗ ಹೋದ್ರು ಹಂಗೆ ಇದೆ ರೂಮ್. ಅದೊಂದು ಚೇರು, ಒಂದು ಟೇಬಲ್, ಅದಕ್ಕೆ ಮುಂದೆ ಒಂದು ಚೇರ್ ಅಷ್ಟೇ. ಹಾಗಾಗಿ ಅಲ್ಲಿ ಇವರದು ಏನಿದ್ರು ವ್ಯವಹಾರ ಮಾತುಕತೆ ನಡೆಯೋದು. ಈಗ ನಮ್ಮ KRS ತಂಡದ ನಮ್ಮವೇ ಆನೇಕಲ್ ವ್ಯಾಪ್ತಿಯಾಗಿರುವಂತ ಅವರು ವಿತೌಟ್ ಯೂನಿಫಾರ್ಮ್ ಅಲ್ಲಿ ಹೋದಾಗ ಅವ್ರನ್ನ ಕೂರಿಸಿ ಅಲ್ಲೇ ಬಿಪ್ ಕೇಳಿದಾರೆ. ಅಂದ್ರೆ ಡೈರೆಕ್ಟ್ ಆಗಿ ನೀವು ಇಷ್ಟು ಕೊಟ್ಟರೆ ನಾನು ಮಾಡ್ಕೊಡ್ತೀನಿ ಅನ್ನೋ ಲೆಕ್ಕದಲ್ಲಿ ಅಲ್ಲಿ ಮಾತಾಡಿದಾಗ ಆನಂತರ ಆಚೆ ಬಂದು ಅವ್ರು ನಮ್ಮ ಜೊತೆ ಬಂದಾಗ ಅವ್ರು ಶಾಕ್ ಆಗ್ತಾರೆ ಮೇಡಮ್. ಶಾಕ್ ಆಗಿ ನನಗೆ ಕರೆಯಲ್ಲಿ ನಾನು ಹೇಳ್ತೀನಿ, ಮೇಡಮ್ ನಿಮ್ದು ಏನಿದೆಯೋ ನನ್ಗೆ ಗೊತ್ತಿದೆ ಅಂತ. ಕರೆ ಇರ್ಬೇಕಾದ್ರೆ ನನ್ನ ಹತ್ರ ರೆಕಾರ್ಡ್ ಇದೆ. ನಾವೇನು ರೆಕಾರ್ಡ್ ಅಂತ ಹೇಳ್ತಲ್ಲ, ಆಯ್ಮ ಹೇಳಿದ್ದಾರೆ, ನಾನು ನಿಮ್ ತಂಗಿ ಅಲ್ವಾ, ನಾನ್ ನಿಮ್ ತಂಗಿನ ಯಾರನ್ನ ಇದ್ದಾರ ನಿಮ್ಗೆ ಬ್ಲಾಕ್ ಮೇಲ್ ಮಾಡ್ತಾರ, ನನ್ ತಂಗಿನ ಈಗ ನಿಮ್ಮ ಹತ್ರ ರೆಕಾರ್ಡ್ ಹಾಕ್ತೀನಿ ಅಂತ. ಬೇಡ ಮಹೇಶ್, ನಾನು ನೀವ್ ಹೇಳ್ದಂಗೆ ನಾನೆಲ್ಲಾ ಕೆಲಸ ಮಾಡ್ತೀನಿ. ನಾನು ಏನ್ ಕೇಳಿದ್ದೀನಿ, ನಾನು ಇವತ್ತಿನವರೆಗೂ ನಾನು ಕೇಳಿರೋದು ಸರ್ಕಾರಿ ಜಾಗಗಳು ಮಾತ್ರ, ಹಾಗೂ ರೈತರಿಗೆ ಏನು RRT ಕೇಸುಗಳಾಗಿರ್ಬೋದು ಮತ್ತು RA ಕೇಸುಗಳಾಗಿರ್ಬೋದು ಮಾಡ್ಕೊಳ್ಳಿ. RA ಕೇಸುಗಳು RRT ಕೇಸುಗಳಿಗೆ ಯಾಕೆ ಲಂಚ ಕೊಡ್ಬೇಕು ನಾವು? ಅದು ಆಕ್ಚುಲಿ ಹೇಳಕ್ ಬರ್ಬೇಕಂದ್ರೆ RRT ಕೇಸು ಮತ್ತು RA ಕೇಸು ಅಲ್ಲೇ ಮಾಡ್ಬೋದು, ಯಾರು ನಮ್ಮ VA ಖಾತೆ ಮಾಡೋದಕ್ಕಷ್ಟೇ. ಆ ಖಾತೆಗೆ ಇವರು ಒಂದು ಸಿಸ್ಟಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೇಡಮ್ ಅಲ್ಲಿ ನೀವು ಅಲ್ಲಿ ರಿಜೆಕ್ಟ್ ಮಾಡಿ ಕಳ್ಸಿದಂಗೆ ನಾನು ಇಲ್ಲಿ ಎಷ್ಟು ಬೇಕೋ ಅಷ್ಟು ಬಿಟ್ಟು ತಗೊಂಡು ನಾನು ಆಮೇಲೆ ಆರ್ಡರ್
ಆರ್ಡರ್ ಮಾಡಿ ಕಳಿಸ್ತೀನಿ, ಅದಕ್ಕೆ ಆರ್ಡರ್ ಬೇಕಾಗಿಲ್ಲ. ತಾಲೂಕು ಕಚೇರಿಗಳಲ್ಲಿ ಆಗುವಂತ ಕೆಲಸಗಳನ್ನ ಇವರು ತಾಲೂಕಲ್ಲ ಇವರು ವಿಎಗಳು ಅಂದ್ರೆ ವಿಲೇಜ್ ಅಕೌಂಟೆಂಟ್ ಮಾಡೋ ಕೆಲಸಗಳನ್ನ ಇಲ್ಲಿಗೆ ವಿಲೇಜ್ ಅಕೌಂಟ್ ರಿಪೋರ್ಟ್ ಹಾಕಿ ಸ್ಪೆಷಲ್ ತಹಸೀಲ್ದಾರ್ ಹತ್ರ ಕೂತ್ಕೋಬೇಕಷ್ಟೇ. ಹಾಗಾದ್ರೆ ಸ್ಪೆಷಲ್ ತಹಸೀಲ್ದಾರ್ ನಮ್ಗೆ ಯಾಕೆ ಎತ್ತಿಲ್ಗೆ ಹಾಕ್ತಾರೆ, ಆದ್ರೆ ಸ್ಪೆಷಲ್ ತಹಸೀಲ್ದಾರ್ಗೂ ಮತ್ತು ಇವ್ರಿಗೆ ಲಿಂಕ್ ಇದೆ. ಈಗ ತನಿಖೆ ಮಾಡ್ತಾ ಇದ್ದೀರಲ್ಲ ಸ್ವಾಮಿ ನೀವು, ಆ ತನಿಖೆ ನೋಡಿ. ಈಗ ನಮ್ಮ ಕರಿನಾಯಕ್ ಇದಾರಲ್ಲ, ಕರಿನಾಯಕ್ ಅವರು ಇದರಲ್ಲಿ ಪಾಲುದಾರ ಇದಾರೆ ಅಂತ ನೋಡಿ ಗೊತ್ತಾಗುತ್ತೆ. ಸ್ಪೆಷಲ್ ತಹಸೀಲ್ದಾರ್ ಮಾಲೀಕರು ಇವ್ರನ್ನ ತನಿಖೆ ಮಾಡಿದಾಗ ಅವರು ಮಾಡ್ಬೇಕಾಗ್ತದೆ. ಯಾಕಂದ್ರೆ ಅವ್ರ ಅಂಡರ್ ಇವ್ರು ಬರೋದು, ನಮ್ಮ ತಹಸೀಲ್ದಾರ್ AC ಅಂಡರ್ ನಮ್ಮ ಸ್ಪೆಷಲ್ ತಹಸೀಲ್ದಾರ್ ಬರೋದು. ಹಾಗಾಗಿ ಇವ್ರು ತನಿಖೆ ಮಾಡಲಿ, ಇಬ್ರು ತನಿಖೆ ಮಾಡಿದಾಗ ಸಿಕ್ಕುತ್ತಲ್ಲ, ಮಾಡ್ಬೋದು. ಹಾಗಾಗಿ ಇವರು ಯಾವ ತರ ಏನು ಒಳಗಡೆ ಕೂರೋದಕ್ಕೆ ಬಂದು ಸೋಫಾ ಅದೆಲ್ಲ ಇತ್ತು ಮೊದಲಿದ್ದಾಗ, ಯಾರು ರಜಿಕಾಂತ್ ಇದ್ದಾಗೂ ಇತ್ತು, ನಮ್ಮ ರಘುನಂದನ್ ಅವರು ಇದ್ದಾಗೂ ಇತ್ತು. ಆದ್ರೆ ಇವ್ರು ಬಂದಾಗ ಏಕಾಗಿ ತೆಗಿಸ್ತಾರೆ, ಏಕಾಗಿ ಬರ್ತಾರೆ, ಒಳ್ಳೆ ಬಿಲ್ಡಪ್ ಕೊಟ್ಬಿಟ್ಟು ಪ್ರೆಸ್ ಮೀಟ್ ಕರ್ಸ್ಬಿಟ್ಟು ಓ ಹಿಂಗ್ ಮಾಡಿದಾರೆ, ರಜನಿಕಾಂತ್ ಹಂಗ್ ಮಾಡಿದಾರೆ ಅಂತ ಎಲ್ಲ ಒಂದು ವೈರಲ್ ಮಾಡಿ ಅವರು ಹೈಲೈಟ್ ಆಗ್ತಾರೆ. ತುಂಬಾ ರಜನಿಕಾಂತ್ ಭ್ರಷ್ಟಾಚಾರ ಮಾಡ್ತಾ ಇದ್ದ, ಮತ್ತೆ ರಜನಿಕಾಂತ್ ಕೆಲಸ ಮಾಡಿಲ್ಲ, ಇಲ್ಲಿ ರಜನಿಕಾಂತ್ ಎಲ್ಲ ಪೆಂಡಿಂಗ್ ಇಟ್ಟಿದ್ದ, ನಾನು ಬಂದೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ. ಅದು ಅದೇನಿಲ್ಲ, ಅದಕ್ಕಿಂತ ಅವ್ರು ಹೇಳಿದ್ದೇನು ಗೊತ್ತಾ, ಫೈಲ್ಗಳೇ ಮಿಸ್ಸಿಂಗ್ ಆಗಿದೆ. ಈಗ ತೆಗೀರಿ, ಗೂಗಲ್ ಅಲ್ಲಿ ಇವಾಗ ಯಾರು ಬೇಕಾದ್ರೆ ಲೈವ್ ಅಲ್ಲಿ ನೋಡ್ತಾ ಇರೋದು ಗೂಗಲ್ ಅಲ್ಲಿ ತೆಗಿಬಹುದು. ಅವ್ರು ಹೇಳಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ, ಫೈಲ್ಗಳೇ ಮಿಸ್ಸಿಂಗ್ ಆಗಿದೆ, ಫೈಲ್ಗಳೇ ಕಾಣೆ ಆಗಿದೆ ಅಂತ ನಾವು ದೂರು ಕೊಟ್ಟಿರೋದು. ನಾವು ದೂರು ಕೊಟ್ಟಿರೋ ಸಮೇತ ಅವ್ರು ಪ್ರೆಸ್ ಮೀಟ್ ಅಲ್ಲಿ ಹೇಳಿಲ್ಲ. ರಜನಿಕಾಂತ್ ಮೇಲೆನೆ ಹೌದು, ಹಿಂದಿನ AC ಯಾರಾಗಿದ್ರು AC ರಜನಿಕಾಂತ್ ಮೇಲೆನೆ ಹೀಗೆ ಬಂದರ ಹೆಸರೇಳಿಲ್ಲ, ಕೊಟ್ಟಿದ್ದಾರೆ. ಹೆಸರೇಳಿಲ್ಲ, ನಮ್ಮ ಫೈಲ್ಗಳು ಮಿಸ್ ಆಗಿದೆ ಅಂತ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಮೇಡಮ್. ಇವರೇ ಹೇಳಿ ಆಗ ಇವರು ತುಂಬಾ ಉತ್ತಮ ಅಧಿಕಾರಿ ನಾನು ಕೂಡ ಅನ್ಕೊಂಡೆ, ನಾನು ಅನ್ಕೊಂಡೆ ಒಳ್ಳೆ ಅಧಿಕಾರಿ ಬಂದಿದ್ದಾರೆ, ಬಿಗ್ರಿ ಫ್ಯಾಮಿಲಿ ಅವರು ಏನೋ ಮಾಡ್ಬೋದೇನೋ, ಒಳ್ಳೆ ಕೆಲಸ ಮಾಡ್ಬೋದು ಅಂತ ನಾನು ಕೂಡ ಆಶ್ಚರ್ಯಪಟ್ಟಿದ್ದೆ. ಆದ್ರೆ ನಾನ್ ನೋಡಿರುವ AC-ಗಳಲ್ಲಿ ಕಡುಭ್ರಷ್ಟ AC ಯಾರನ್ನ ಇದ್ದಾರೆ ಅಂದ್ರೆ ನಮ್ಮ ತಾಯಿ, ನಮ್ಮ ಅಕ್ಕ ಅಂತ ನನ್ಗೆ ಅವರೇ ಹೇಳಿದ್ದಾರೆ. ಏನೋ ಅವ್ರು ಮಾತಾಡಿರೋ ಮಾತಲ್ಲೇ ನನಗೆ ಫೋನಲ್ಲಿ ಹೇಳಿರೋದು, ನಿಮ್ಮ ಅಕ್ಕ ಅಲ್ವಾ ಅಂತ. ಅವರು ನಿಮ್ಮ ಜೊತೆಗಿದ್ದವರು ಒಬ್ರು ಹೋಗಿದ್ರು ಒಳಗಡೆ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ, ಆಗ ನೇರವಾಗಿ ಆಕೆ ಲಂಚ ಕೇಳಿದ್ರು, ಅದನ್ನ ಇವರು ರೆಕಾರ್ಡ್ ಮಾಡ್ಕೊಂಡು ಬಂದಿದ್ರು. ಆಮೇಲೆ ಆ ವ್ಯಕ್ತಿ ನಿಮ್ ಜೊತೆ ಇರೋದನ್ನ ನೋಡಿ ಈಕೆ ಗೊತ್ತಾಗುತ್ತೆ ಅವರು ಕೇರ್ ಅಂತ, ಆವಾಗ ಎದುರ್ಕೊಂಡು ನಿಮ್ಗೆ ಫೋನ್ ಮಾಡೋದು. ಅಂದ್ರೆ ನಾನೇ ಫೋನ್ ಮಾಡಿದ್ದೆ. ನಾನು ಫೋನ್ ಮಾಡಿದಾಗ ಮೇಡಮ್ ಈ ತರ ಆಗಿದೆ, ಈ ತರ ಮಾಡಿ ಸರಿನಾ ಅಂತ ನಾನು ಕೇಳಿರ್ತೀನಿ, ವಾಯ್ಸ್ ರೆಕಾರ್ಡ್ ಅವಾಗ ನೀವು ಕೇಳಿಸ್ಕೊಟ್ಟು ಮತ್ತೆ ಇದ್ರಾಗ ಹಾಕೋಣ. ಅವಾಗ ಕೇಳಿದಾಗ ಮೇಡಮ್ ಹೇಳ್ತಾರೆ, ನಿಮ್ಮ ತಂಗಿ ಅಲ್ವಾ, ನಿಮ್ಮ ತಂಗಿ ಅದೇ ತಪ್ಪು ಮಾಡೋದು ನೀವು ಸೆನ್ಸ್ ಅಲ್ವಾ, ನಾನು ಈಗ ನಿಮಗೇನ್ ಬೇಕು ಮಹೇಶ್, ನಾನು ಮಾಡಿ ನನಗೇನಿದೆ ಮೇಡಮ್, ನಂದು ಯಾವ್ದು ನಾನೇ ಕಳ್ಸಾಗುತ್ತಲ್ಲ, ನನಗೇನು ಸಂಬಂಧ ಇಲ್ಲ. ಬಿದ್ರಿ ಫ್ಯಾಮಿಲಿಯಲ್ಲಿ, ನನ್ನ ಫ್ಯಾಮಿಲಿಯಲ್ಲಿ, ನನ್ನ ಮಹೇಶ್ ರೆಡ್ಡಿ, ನನ್ನ ಫ್ಯಾಮಿಲಿ. ಹಾಗಾಗಿ ಇಲ್ಲಿ ಇಷ್ಟು ಚೆನ್ನಾಗಿ ನೋಡಿ ಅವರು ಕೂಡಿಸ್ಕೊಂತಾರೆ ಅನ್ನೋದು ಅರ್ಥ ಮಾಡ್ತೀವಿ. ಅದಕ್ಕೆ KS ಅಧಿಕಾರಿನೇ ಒಬ್ರು ಅದು AC ಆಗಿರೋರು ತಂಗಿ ಅಲ್ವಾ ಅಂತ ಅಂದ್ರೆ ಏನೋ ಅದರ ಸೂಚನೆ ಅಂತಾರ, ಏನೋ ಸಂಬಂಧ ಇರ್ಬೇಕು. ಇಲ್ಲ, ನಮಗೂ ಅವ್ರಿಗೆ ಸಂಬಂಧ ಇಲ್ಲ. ನಾನು ಆನೇಕಲ್ ತಾಲೂಕಲ್ಲಿ ನಾನು ಪದೇ ಎಲ್ಲಾ ವಿಡಿಯೋಗಳಲ್ಲಿ ಆ ಮೇಡಮ್ ಹೇಳಿದೀನಿ, ನಂದು ಯಾವುದೇ ಒಂದು ಗುಂಟೆ ಜಮೀನಿಲ್ಲ ಆನೇಕಲ್ ತಾಲೂಕಲ್ಲಿ, ನಿಮ್ಮ ಹತ್ರ ನನ್ಗೆ ಯಾವ್ದು ಕೆಲಸ ಬೇಕಾಗಿಲ್ಲ. ನನಗೆ ಬೇಕಾಗಿದ್ದು ಸರ್ಕಾರಿ ಜಾಗಗಳು ಉಳಿಸಿ ಹಾಗೂ ರೈತರ ಏನು ನೀವು ಖಾತೆಗಳು ಮಾಡಬೇಕಾಗುತ್ತೆ. ಈಗ ಜಮೀನು ಬರಬಾರೇ ಆದಾಗ ಖಾತೆಗೆ ಬಂದಾಗ ಖಾತೆಗಳು ಅಲ್ಲೇ BA ಮತ್ತು RA ಮತ್ತು ಸ್ಪೆಷಲ್ ವರ್ಗಲ್ಲೇ ಮುಗಿಸ್ಕೋಬೇಕಾಗಿರೋದನ್ನ AC-ವರೆಗೂ ಯಾಕೆ ತರ್ತೀರಾ? RRT ಕೇಸ್ ಆಗಿರ್ಬೋದು, RA ಕೇಸ್ಗಳಾಗಿರ್ಬೋದು, ಹೈಕೋರ್ಟ್ ಸೂಚನೆ ಕೊಟ್ಟಿದೆ, ಯಾವುದೇ ಕೆಚ್ಕಾಪಿ ಇಲ್ಲದು ಖಾತೆ ಮಾಡಬೇಕು ಅಂತ. ಅದನ್ನ ಯಾಕೆ ನೀವು AC-ಗೆ ಹಾಕ್ತೀರಾ? AC-ಗೆ ಹಾಕ್ಬೇಕಾದ್ರೆ ಸ್ಪೆಷಲ್ ತಹಸೀಲ್ದಾರ್ಗೂ AC-ಗೆ ಅವ್ರ ಅಡ್ಜಸ್ಟ್ಮೆಂಟ್ ಅಂದ್ರೆ AC ಅವ್ರು ಹೇಳ್ತಾರೆ ನನಗೆ ನೀವು ಹಾಕಿ. ಅದನ್ನೇ ಇಲ್ಲಿ ಇವಾಗ ಆಕೆ ಬಂದ ನಂತರ ಎಷ್ಟು ಅರೆನ್ಯಾಯಿಕ ಸ್ಥಾನದಲ್ಲಿ ಕುತ್ಕೊಂಡು ಆಕೆ ತಿಳ್ಕೊಟ್ಟಿದ್ದಾಳೆ ಅನ್ನೋದನ್ನ ಚೆಕ್ ಮಾಡಿ ಈಗ ಮೇಲ್ನೋಟಕ್ಕೆ 53 ಪ್ರಕರಣಗಳಲ್ಲಿ ಆಕೆ ದೋಷಪೂರಿತವಾದಂತಹ ಒಂದು ಆರ್ಡರ್ನ ಮಾಡಿದ್ದಾಳೆ ಅನ್ನೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಹೇಳ್ತಾ ಇರೋದು ಕರೆಕ್ಟು. ಆಕೆ ಅವ್ರು ಬೇಕಂತಾನೆ ಇದನ್ನ ಮಾಡಿ ಅಲ್ಲಿ ಎಲ್ಲಿ ಕೆಳಹಂತದಲ್ಲೇ ಆಗ್ಬೇಕಾಗಿರೋದನ್ನ ಅದರಲ್ಲಿ ಏನೋ ಅದನ್ನ ಫೈಲಿನ ಮತ್ತೆ AC ಹತ್ರ ಬರಂಗ್ ಮಾಡಿ AC ಹತ್ರ ಬಂದ್ಮೇಲೆ ಈಕೆ ನೇರವಾಗಿ ಡೀಲ್ ಮಾಡಿ ಮಾಡ್ತಾ ಇದ್ದಂತ ನಡೀತಾ ಇದ್ದ ಕೆಲಸ. ಅದು ಇನ್ನೊಂದು ನ್ಯಾಯವಾಗಿ ಹೇಳ್ತೀನಿ. ಈಗ ವಿಲೇಜ್ ಹೆಸರು ಹೇಳಿದ್ರೆ ಯಾರೇ ಬೇಕಾದ್ರೆ ನನ್ನ ತನಿಖೆ ಕಡಿದ್ರೆ ಆ ಜಮೀನ್ ಮಾಲೀಕರು ಕೂಡ ಕರ್ಕೊಂಡ್ಬರ್ತೀನಿ. 60 ಲಕ್ಷ ಒಂದು ಖಾತೆ, ಒಂದು ಅವ್ರ ಹೆಸರು ಪಾಣಿಯಲ್ಲಿ ಕುಳಿಸೋದಕ್ಕೆ 60 ಲಕ್ಷ ಕೇಳಿದ್ರಲ್ಲ ಮೇಡಮ್ ನೀವು, 60 ಲಕ್ಷ ಕೇಳಿದ್ದಕ್ಕೆ ನಾನೇ ಬಂದು ನಿಮ್ಮ ಹತ್ರ ಕೇಳಿದಾಗ ಅದು ಲೀಗಲ್ ಆಗಿಲ್ಲ ಅಂದ್ರೆ ನೀವು ಆರ್ಡರೇ ಮಾಡಿಬಿಟ್ಟಿದ್ದೀರಾ. ಆರ್ಡರ್ ಕಾಪಿ ನಾನೇ ತೆಗೆದುಕೊಂಡಿದ್ದೀನಿ, ಆರ್ಡರ್ ಕಾಪಿ ನಿಮ್ಗೆ ತಂಪು ಮತ್ತು ಸಿಗ್ನೇಚರ್ ಆಗಿಲ್ಲ, ಇನ್ನೆಲ್ಲ ಆಗಿದೆಲ್ಲ ಮೇಡಮ್, ಸಿಗ್ನೇಚರ್ ಆಗಿದೆ, ತಂಪಾಗಿದೆ. ಹಾಗಾದ್ರೆ 60 ಲಕ್ಷ ಕೊಟ್ಟಾಗ ಮಾತ್ರ ತಂಪು ಕೊಡೋದ? ಹಾಗಾದ್ರೆ ನೀವು ದುಡ್ಡು ಕೊಟ್ಟರೆ ಯಾವ್ದಕ್ಕೆ ಬೇಕಾದ್ರೆ ಆರ್ಡರ್ ಮಾಡ್ತೀರಾ? 60 ಲಕ್ಷ ಕೇಳಿದ್ದಾರೆ ಡೈರೆಕ್ಟ್ ಆಗಿ. ಇವಾಗೂ ನನ್ನ ಸಾಕ್ಷಿ ಅದಲ್ಲ, ನಾನು ಕರ್ಕೊಂಡು ಬರ್ತೇನೆ ರೈತನು. ಆ ರೈತ ಇದ್ದಾನಲ್ಲ, ಆ ರೈತ ನಾನು ನ್ಯಾಯವಾಗಿ ಹೇಳ್ತಾ ಇದ್ದೀನಿ, ನಾನು ಗೌರ್ಮೆಂಟ್ ಹೇಳ್ತಾ ಇದ್ದೀನಿ.
ಗೌರ್ಮೆಂಟ್ ನನಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಈಗ KRS ಪಕ್ಷದಲ್ಲಿ ನಾನು ಇದ್ದೀನಿ, ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಕರ್ಕೊಂಡು ಹೋಗ್ತೇನೆ. 60 ಲಕ್ಷ ಕೇಳಿರೋದು ಪ್ರೂಫ್ ಸಮೇತ ಅವ್ರು ಕೇಳಿರೋದಾಗಿರ್ಬೋದು, ಯಾವ ಜಮೀನಿಗೆ ಕೇಳಿದ್ದಾರೆ ಸರ್ವೆ ನಂಬರ್ ಸಮೇತ ನನಗೆ. ಅಂದ್ರೆ ಫೈಲ್ ರೆಡಿ ಮಾಡ್ಕೊಂಡು ಸಿದ್ಧ ಮಾಡ್ಕೊಂಡು ಆರ್ಡರ್ ಮಾಡಿದ್ರೆ ಆರ್ಡರ್ ಕಾಪಿ ಫೋನಲ್ಲಿ ಇದೆ. ಆರ್ಡರ್ ಮಾಡಿ ತಮ್ಮತ್ತು ಕೊಡ್ಬೇಕು. ತಮ್ಮು ಬಂದು ಅದೇನಾಗುತ್ತೆ ಅಂದ್ರೆ ಆರ್ಡರ್ ಮಾಡ್ತಾರೆ. ಆರ್ಡರ್ ಮಾಡಿದ್ಮೇಲೆ ಎಲ್ಲ ಫೈಲ್ ಪಿಟಪ್ ಆಗುತ್ತೆ. ಫೈಲ್ ಪಿಟಪ್ ಆದ್ಮೇಲೆ ಇವ್ರು ಲಾಸ್ಟ್ ಒಂದು ತಂಬು ಕೊಡ್ಬೇಕು. ಇವ್ರು ಏನ್ ಮಾಡ್ತಾರೆ, ಎಲ್ಲ ಆರ್ಡರ್ ಮಾಡಿ ಉಡ್ಡೆ ಹಾಕ್ತಾರೆ. ಆಮೇಲೆ ವ್ಯಾಪಾರ ಯಾವ್ದು ಡೀಲಿಂಗ್ ಆಗಿರುತ್ತೆ ಅದಾದ್ರೆ ತಂಬು, ಇಲ್ಲ ಅಂದ್ರೆ ತಂಬಿಲ್ಲ. ಈಗ ಒಂದು ನೀವು ನಂಬಲ್ಲ, ಆಶ್ಚರ್ಯ ಆಗುತ್ತೆ. ಇವರು ತನಿಖೆ ಮಾಡಿದ್ರೆ ಸಿಗುತ್ತೆ. 2ನೇ ತಿಂಗಳಲ್ಲಿ ಆರ್ಡರ್ ಮಾಡಿರ್ತಾರೆ. ಇವತ್ತಿಷ್ಟು 6ನೇ ತಿಂಗಳು 7ನೇ ತಿಂಗಳು ಬಂತು, ಇವತ್ತಿಗೂ ತಂಬೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ತಂಬೊಟ್ಟಿಲ್ಲ. ಅವ್ರನ್ನೇ ಆರ್ಡರ್ ಮಾಡಿರೋದನ್ನ ನಾವು ಅಲ್ಲಿ ತೆಗೆದುಕೊಂಡಿರೋದಕ್ಕೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ತಾರೆ. ನೀವು ಹೆಂಗೆ ನನ್ನ ಪೇಪರ್ ಲೀಕ್ ಔಟ್ ಮಾಡಿದ್ರಿ ಅಂತ ಅಲ್ಲಿರುವ ಕೇಸ್ ವರ್ಕರ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಬಿತ್ತು ವಾಯ್ಸ್ ರೆಕಾರ್ಡ್ಸ್ ಅಂತ ಕೊಡ್ತೀನಿ. ಟ್ರಾನ್ಸ್ಫರ್ ಆಗಿಲ್ಲ, ಟ್ರಾನ್ಸ್ಫರ್ ಮಾಡಿಸ್ತಕ್ಕೆ ಹೋಗಿ ಮುಂದಕ್ಕೆ ಟ್ರಾನ್ಸ್ಫರ್ ಆಗಿಲ್ಲ, ಅದ ಹೆಂಗ್ರಿ ನಮ್ಮ ಪೇಪರ್ಸ್ ಅವ್ರಿಗೆ ಲೀಕ್ ಆಗಾಯ್ತು ಅಂತ ಎಲ್ಲಾರನ್ನೂ ಕರೆದು ಮೀಟಿಂಗ್ ಮಾಡಿದ್ದಾರೆ ಮೇಡಮ್. ಎಲ್ಲೆಲ್ಲಿ ಪೆಂಡೆನ್ಸಿ ಕ್ರಿಯೇಟ್ ಮಾಡ್ಬೋದು, ಎಲ್ಲೆಲ್ಲಿ ಸತಾಯಿಸ್ಬೋದು, ಅಲ್ಲೆಲ್ಲ ಸತಾಯಿಸಿ ವಸೂಲಿ ಮಾಡೋದೇ ಈಗ ಕೆಲಸ. ಅದಾಗಿದ್ದಕ್ಕೇನೆ ಈಗ ನೀವು ಅಲ್ಲಿ ಪ್ರಿಂಟ್ ಔಟ್ ನಮ್ಮ ದೇವಕ್ಕೆ ಸರ್ ಕೊಡ್ಲಿಲ್ಲ, ಅದನ್ನ ಒಂದು RTI ಹಾಕಿದ್ದೀನಿ. RTI ಇದು ನಿಮ್ಮ ಮೊಬೈಲಲ್ಲಿ ಇದೆ, ಅದನ್ನ ಬೇಕಾದ್ರೆ ನೋಡಿ. RTI ನಾನು ಹಾಕಿರೋದು RI ಕೇಸ್ಗಳೆಷ್ಟು, RRB ಕೇಸ್ಗಳೆಷ್ಟು. ದಯವಿಟ್ಟು ನೀವು ಬಂದಾಗಿಂದ ಇವತ್ತಿನವರೆಗೂ ಎಷ್ಟು ಕೇಸ್ಗಳು ಪೆಂಡಿಂಗ್ ಇದೆ, ನಿಮ್ಮ ಹತ್ರ ಎಷ್ಟು ಕೇಸ್ಗಳು ಬರುತ್ತೆ, ಅದೆಲ್ಲ ಎಷ್ಟು ಪೆಂಡಿಂಗ್ ಇದೆ ಟೋಟಲ್ ಆಗಿ ನನಗೆ ಸಂಪೂರ್ಣ ಮಾಹಿತಿ ದೃಢೀಕರಿಸಿ ನೀಡಿ ಅಂತ RTI ಹಾಕಿದ್ದೀನಿ. ಅದಕ್ಕೆ ಫೋನ್ ಮಾಡಿ ಕೊಡ್ತೀನಿ ಅಂದ್ರೆ 1 ತಿಂಗಳ ಮೇಲೆ 1 ತಿಂಗಳಲ್ಲಿ ಕೊಡ್ಲಿಲ್ಲ. ಜನ ಆ ಕಡೆ ನೀವು ಅನೇಕ ಭಾಗದಲ್ಲಿ ಸಕ್ರಿಯವಾಗಿ ನಮ್ಮ ಪಕ್ಷದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಜನರ ಅಭಿಪ್ರಾಯ ಏನಿದೆ ಈಕೆ ಬಗ್ಗೆ? ಯಾರಾದ್ರೂ ನಿಮ್ಮ ಹತ್ರ ದೂತ ಬಂದಿದ್ರಾ, ಈಕೆ ಭ್ರಷ್ಟಾಚಾರ ಮಾಡ್ತಾಳೆ, ಹೀಗೆ ವಸೂಲಿ ಮಾಡ್ತಾಳೆ, ನನ್ನ ಯಾವ ಕೆಲಸನೂ ಫ್ರೀಯಾಗಿ ಮಾಡ್ಕೊಡ್ತಾ ಇಲ್ಲ, ಎಲ್ಲದಕ್ಕೂ ಲಂಚ ಕೇಳ್ತಾಳೆ, ಫಿಕ್ಸ್ ಮಾಡಿದ್ದಾಳೆ, ಅಥವಾ ಅವ್ರ ಕೆಲಸ ಏನಾದ್ರು ಕೇಳಿದ ಮುಖಾಂತರ ನೀವಾದ್ರು ಮಾಡ್ಕೊಡಿ, ಇಷ್ಟು ಲಕ್ಷಗಟ್ಟಲೆ ಕೇಳ್ತಾ ಇದ್ದಾರೆ ಅಂತೇಳಿ ಯಾರು ಜನ ಬರ್ತಾ ಇದ್ದೀರಾ? ಮಾಹಿತಿ ನಿಮ್ಗೆ ಕೊಡ್ತಾ ಇದ್ರೆ ಹೇಳಿ. ಈಗ ನನಗೆ ರೈತರು ಮತ್ತೆ ಇವರು ಯಾರು ನಮ್ಮ ಬಿಲ್ಡರ್ಸ್ ಎಲ್ಲ ಇರ್ತಾರಲ್ಲ, ಅವ್ರು ಬಂದು ಮಾತಾಡ್ತಾ ಇದ್ದೀವಿ. ನನ್ನ ಹತ್ರ ಹೇಳಿದ್ದಾರೆ, ಎಷ್ಟೋ ಎಸಿಗಳು ನಾವು ನೋಡಿದ್ದೀವಿ, ಈ ಅಮ್ಮ ಮಹಾತಾಯಿ ಅಂತ ಎಸಿ ನಾವು ಯಾರು ನೋಡ್ಲಿಲ್ಲ, ಯಾರಿಗೂ ಯಾರಿಗೂ ಮರ್ಯಾದೆನೇ ಕೊಡ್ತಾ ಇರಲಿಲ್ಲ. ಈಗ ನಮ್ಮ ಜೊತೆನೆ ನೋಡಿ, ಅಲ್ಲಿ ಲೇಡಿ ಕೂತಿದಾರಲ್ಲ, ಅಯ್ಯಮ್ಮನ ಒಂದು ಕೇಸು, ಅಯ್ಯಮ್ಮನ್ನ ಯಾವ ತರ ಮಾತಾಡ್ಸ್ತಾ ಇದ್ರು, KRS ವ್ಯಕ್ತಿ ಆಗಿದ್ರು ಕೂಡ ಏಕವಚನದಲ್ಲೇ ಮತ್ತೆ ರೆಡಿ ರಾಜಕೀಯ ಅನ್ನೋರು. ನನಗೆ ಆಮೇಲೆ ಪದ್ಮಮ್ಮ ಬಂದು ಸೇರ್ಕೊಂಡ್ಮೇಲೆ ನಾನು ಖುದ್ದಾಗಿ ಹೋಗಿದ್ದೀನಿ. ಯಾಕೆ ಮೇಡಮ್ ಇವ್ರು ಈ ತರ ಮಾತಾಡ್ಸ್ತಿದ್ರೆ, ಇವ್ರ ಕೇಸ್ ಏನಾಗಿದೆ ಕೊಡಿ ಅಂದ್ರೆ ಮನುಷ್ಯ ಗೊತ್ತಿಲ್ಲ, ಲೀಗಲ್ ಕಳಿಸಿದ್ರು. ಏನಕ್ಕೆ ಲೀಗಲ್ ಕಳಿಸ್ಬೇಕು? ಅವ್ರು ಏನಿತ್ತು ಕೇಸು, ಆ ಕೇಸ್ನ ಯಾವ ತರ ಆರ್ಡರ್ ಮಾಡಿದ್ದಾರೆ ಒಂಥರ ಆಶ್ಚರ್ಯ. ದುಡ್ಡು ಕೊಟ್ಟು ಒಂದೇ ದಿವಸಕ್ಕೆ ಆರ್ಡರ್, ಒಂದೇ ದಿವಸಕ್ಕೆ ತಂಬು, ಎಲ್ಲ ಒಂದೇ ದಿವಸಕ್ಕೆ ಪಾಣಿಯಲ್ಲಿ ಹೆಸರು ಕೊಡ್ಸಿರೋದನ್ನ ನಾನು ಪ್ರೂಫ್ ಕೊಡ್ತೀನಿ. ನಾನು ಇದ್ರ ಬಗ್ಗೆ 2-3 ಸತಿ ನನ್ನ ವಿಡಿಯೋ ನಮ್ಮ KRS ಪಕ್ಷದಲ್ಲಿ ಓಡ್ತಾ ಇದೆ. ನಾನು ಅದಕ್ಕೆ ಗಲಾಟೆ ಮಾಡಿ ಅಂದ್ರೆ ನಾನು ಖುದ್ದಾಗಿ ಕೇಳಿದ್ದೀನಿ ನನ್ನ ಅಕ್ಕನು, ನೋಡಿ ಮೇಡಮ್ ನಿಮ್ಗೆ ದುಡ್ಡು ಕೊಟ್ಟಲ್ಲಿ ಬೆಳಿಗ್ಗೆ ಹಾರು, ಮಧ್ಯಾಹ್ನ ತಂಬು, ಸಾಯಂಕಾಲ ಪಾಣಿ ಎಲ್ಲೂ ನಾನು ಕಂಡಿಲ್ಲ. ಈ ತನಿಖೆಯಲ್ಲಿ ಇದಾಗಿಲ್ಲ ಅಂದ್ರೆ ಅವ್ರು ಹೇಳಿದ್ದು ನಾನು ಕೇಳ್ತೀನಿ, ಬೆಳಿಗ್ಗೆ ಹಾರು, ಮಧ್ಯಾಹ್ನ ತಂಬು ಕೊಟ್ಟು ಸಾಯಂಕಾಲ ಪಾಣಿ ದುಡ್ಡು ಕೊಟ್ಟರೆ ದುಡ್ಡು. ಈಗ ನೀವು ಒಂದು ದಿವಸ ನೋಡ್ತಾ ಇದ್ದೆ, ಇತ್ತೀಚೆಗೆ ಅವ್ರ ಕಚೇರಿಗೆ ಹೋಗಿ ಬಹಳ ಹೊತ್ತು ಒಂದು ಯಾವುದೋ ವಿಚಾರದಲ್ಲಿ ಲೈವ್ ಹೋರಾಟ ಮಾಡ್ತಾ ಇದ್ದಾರೆ. ಏನು ಪ್ರಕರಣ ಅದು? ಯಾಕೆ ನೀವು ಹೋಗಿದ್ದು, ಏನು ಹೋರಾಟ ಅದು? ಈಗ ಒಂದು RRT ಕೇಸು ಮತ್ತು RI ಕೇಸು 2 ರೈತರು, ಅದು ಕಮರ್ಷಿಯಲ್ ಜಾಗ. ಅಂದ್ರೆ ಈಗ ರೋಡ್ ಪಕ್ಕದಲ್ಲಿ ಕಮರ್ಷಿಯಲ್ ಅಲ್ಲ, ಅದು ರೋಡ್ ಪಕ್ಕದಲ್ಲಿ ಇರೋದು ಕಮರ್ಷಿಯಲ್ ಅಂತ ಹೇಳ್ತಾರೆ. ಅದಕ್ಕೆ ಖಾತೆ ಮಾಡೋದಕ್ಕೆ ಸುಮಾರು ದುಡ್ಡು ಕೇಳ್ತಾರೆ. ರೈತರು ಹಾಕಿದ್ರು, ಅದು ಪೆಂಡಿಂಗ್ ಮಾಡಿರ್ತೀವಿ. ಅದನ್ನ ನಾವು ಕೇಳಕ್ ಹೋದಾಗ ನಾವು ಸುಮಾರು ನಮ್ಮ ಆನೇಕಲ್ ಭಾಗದಿಂದ ಬರೋದಕ್ಕೆ 11:30 ಹಾಕಿದ್ರು. 11:30 ಆಯಿತು. ಮೇಡಮ್ ಅವರು ಕಚೇರಿಗೆ ಬರೋದೇ ಇಲ್ಲ, ತಮಗೆ ಕೃಷ್ಣಬೈರೇಗೌಡರು ಹೇಳಿದ್ದಾರೆ. ನಾನು ಸುಮಾರು ಬಾರಿ ಹೋಗಿದ್ದೀನಿ, ಮೇಡಮ್ ಅವರು ಬರೋದೇ ಇಲ್ಲ. ಈಗ ಕೇಸುಗಳು ಅಷ್ಟೇ, ಅವ್ರಿಗೆ ಇಷ್ಟ ಬಂದ್ರೆ ತಗೊಂತಾರೆ, ತಗೊಳೋದೇ ಇಲ್ಲ ಅವ್ರ ಕೇಸು. ಅವರು ಬೇಕಾದ್ರೆ ತನಿಖೆಯಲ್ಲೂ ಹೇಳ್ತಾ ಇದ್ದಾರೆ, ಅದು ಮುಂದೆ ಕ್ವಶನ್ಗಳು ಹೇಳ್ತಾ ಹೋಗೋಣ. ಆಗ ನಾವು ಇದೇ ನಮ್ಮ ಆನೇಕಲ್ ಸೈನಿಕರು ಹೋಗಿ ಎಲ್ಲ ಸೇರಿ ಕೂತ್ಕೊಂಡು ಸುಮಾರು 10:30 ಆಯಿತು. 10:30ಗೆ ಒಂದು ವಿಡಿಯೋ ಮಾಡ್ತೀನಿ. ಯಾರು ಸಿಬ್ಬಂದಿಗಳು ಯಾರು ಬಂದಿಲ್ಲ, ನಿಮ್ಮ ಮನೆ ಯಜಮಾನ ಇಲ್ಲದೆ ಸಿಬ್ಬಂದಿಗಳು ಹೆಂಗ್ ಬರ್ತಾರೆ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ. ಆಮೇಲೆ ಆನಂತರ ತಿರ್ಗಾ ಒಂದು ಅರ್ಧ ಮಾಡಿಬಿಟ್ಟು ತಿರ್ಗಾ ಒಂದು ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಿದಾಗ ಆಗ ಮ್ಯಾನೇಜರು ಮತ್ತು ತಹಶೀಲ್ದಾರ್ ಅವರು ಬಂದಿರ್ತಾರೆ. ನೋಡಿ ಮಹೇಶ್ ಮ್ಯಾನೇಜರ್ ಹೇಳ್ತಾರೆ, ಯಾಕೆ ಮಹೇಶ್ ಈಗೆಲ್ಲ ವಿಡಿಯೋ ಮಾಡೋದು ಬೇಡ, ಬರ್ತಾರೆ ಮೇಡಮ್ ಅವರು, ಕಾಯ್ವಿ. ಯಾಕೆ ನಾವು ಕಾಯ್ಬೇಕು? ನಮ್ಗೆ ಸಮಯ 10ರಿಂದ 10:30 ಮೇಡಮ್ ಬರಬೇಕು ಅಂತಿದ್ರೆ ನಾವು ಬಂದಿದ್ದೀವಿ. ಬಂದಿದ್ದಕ್ಕೆ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಆಯ್ತು. 11 ಗಂಟೆ ಆಗುತ್ತೆ, ಬರೋದಿಲ್ಲ ಮೇಡಮ್.
ಆಗ ನಾವು ಎಲ್ಲರೂ ನೆಲದಲ್ಲಿ ಆ ಕಚೇರಿ ಮುಂಭಾಗದಲ್ಲಿ ಆ ಮೇಡಮ್ ಒಳಗಡೆ ಹೋಗುವ ಕಚೇರಿ ಬಾಗಿಲಲ್ಲಿ ನಾವೆಲ್ಲ ಕೂರ್ತೀವಿ. ಅದೆಲ್ಲ ಕೂರ್ತೀವಿ, ವಿಡಿಯೋ ಎಲ್ಲ ಸಾರ್ವಜನಿಕರು ನೋಡಿದ್ದಾರೆ. ಕೂತು ಕಾಯ್ತೀರಿ ಮೇಡಮ್ ಅವ್ರು ಬರ್ತೀನಿ ಅಂತ ಬರೋದೇ ಇಲ್ಲ. ನನ್ನ ಕರೆಗೆ ಎತ್ತಾರೆ, ಬರ್ತೀನಿ ಅಂತಾರೆ, ಬರೋಲ್ಲ. ಆಗ 2 ಗಂಟೆ ಸುಮಾರಿಗೆ ಬರ್ತಾರೆ. 2 ಗಂಟೆ ಸುಮಾರಿಗೆ ಬಂದು ಆ 2 ಡೋರ್ ಇದೆ, 3 ಡೋರ್ ಮೋಸ್ಟ್ಲಿ ಅದಕ್ಕಿಂತ 3 ಡೋರ್ ಇರೋದು. ಈ ಕಡೆ ಬಂದು ಆ ಸೆಂಟ್ರಲ್ ಅವ್ರು ಹೋಗಕ್ಕೆ ಹೋಗ್ತಾರೆ. ಆ ಕಡೆ ಕೇಸ್ ಇರೋದು ಒಂದು ದಾರಿ ಇದೆ, ಎಲ್ಲರೂ ನೋಡಿರೋ ಗೊತ್ತಿರುತ್ತೆ. ಆ ಸೆಂಟ್ರಲ್ ದಾರಿಯಲ್ಲಿ ಒಂದೇ ಯಾವ ಪಾಸ್ಟಲ್ಲಿ ಬರ್ತಾರೋ ನಾವು ಇಲ್ಲಿ ವಿಡಿಯೋ ಮಾಡ್ತಾ ಇರ್ತೀವಿ. ಕಡು ಭ್ರಷ್ಟ ಮೇಡಮ್ ಈ ತರ ಕೇಸ್ಗಳಿಗೆ ಎಷ್ಟು ದುಡ್ಡು ಕೇಳಿದ್ದಾರೆ ಅಂತ ನಾನು ಲೈವ್ ಅಲ್ಲಿ ಹೇಳ್ಕೊಂಡ್ ಬರ್ತಾ ಇರ್ತೀನಿ. ಇಂಥ ಕಡು ಭ್ರಷ್ಟ ಅಧಿಕಾರಿನ ನಾನು ನೋಡಲೇ ಇಲ್ಲ ಅನ್ನೋ ಹೇಳ್ಕೊಂಡ್ ಬರ್ತಾ ಇದ್ದಾಗ ಹಾಗೇನಾಯ್ತು, ಮೇಡಮ್ ಅವರು ಬಂದು ಯಾವ ಪಾಸ್ಟಲ್ ಬಂದಿರ್ತಾರೋ ಅವರು ನೀವು ನೋಡಿದ್ರೆ ಆ ಪಾಸ್ಟಲ್ ಬರ್ತಾರೆ, ಅದೇ ಪಾಸ್ಟಲ್ ಆಚೆ ಹೋಗ್ತಾರೆ. ಆಗ ನಾವು ಪ್ರಶ್ನಿಸ್ತೀವಿ, ಯಾಕೆ ಬಂದು ಹಂಗೆ ಹೋಗಿದ್ದಾರೆ, ನಾವು ಎದ್ದೇಳೋದೇ ಇಲ್ಲ, ಕುತ್ಕೊಂಡಾಗ ತಿರ್ಗಾ 4 ಗಂಟೆಗೆ ಬರ್ತೀನಿ, ನನ್ನ ಏನು ನಮ್ಮ ಇವರು ಪ್ರೆಸೆಂಟೇಷನ್ ಇದಕ್ಕೆ ಏನು ಮೀಟಿಂಗ್ ತಗೊಂಡಿದ್ದಾರೆ, ಮೀಟಿಂಗ್ ಮುಗಿಸ್ಕೊಂಡ್ ಬರ್ತೀನಿ ಅಂತ ನನ್ನ ಕರೆಯಲ್ಲಿ ನಾನು ಫೋನ್ ಮಾಡಿದಾಗ ಹೇಳ್ತಾರೆ. ಆಗ ಕಾಯ್ತೀರಿ, ಬರಲ್ಲ. 5 ಗಂಟೆ ಆಗುತ್ತೆ ಕಾಯ್ತೀರಿ, 6 ಗಂಟೆ ಆಗುತ್ತೆ ಕಾಯ್ತೀರಿ, 7 ಗಂಟೆ ಆಯ್ತು ಕಾಯ್ತೀರಿ, ಬರೋದೇ ಇಲ್ಲ. ಆಗ ಊಟ ತರಿಸಿ 8 ಗಂಟೆಗೆ ಕರ್ಸ್ಕೊಂಡಾಗ 25ರಿಂದ 30 ಜನಗಳನ್ನ ಪೊಲೀಸ್ ಅವ್ರನ್ನ ಕರೆಸ್ತಾರೆ, ಕಳಿಸ್ತಾರೆ. ಎಲ್ಲಿಗೆ? AC ಕಚೇರಿಗೆ. ನಾವು ಅಷ್ಟೊತ್ತಿಗೆ ನಾನೇ ಸುಮಾರು 8-8:30 ಅಲ್ಲೇ ಇದ್ವಿ. ಅಲ್ಲೆಲ್ಲ ಟೈಮಿಂಗ್ಸ್ ನೋಡ್ಕೊಳ್ಳಿ, ಹಂಗೆ ಎಷ್ಟೊತ್ತು ಕಾಯ್ದಿದ್ದೀವಿ ಅಂತ ನಿಮ್ಗೆ ಹೇಳ್ತೀವಿ. ಆಗ ಪೊಲೀಸರು ಒಬ್ಬೊಬ್ಬರೇ ಬರ್ತಾರೆ. ಸರ್ ಏನ್ ಸರ್ ಅಂತಾರೆ, ಬರ್ಲಿ ಸರ್ ಮೇಡಮ್ ಕಾಯ್ತಿದ್ರು, ನಮ್ದೇನಿಲ್ಲ, ಶಾಂತಿ ಬಿಟ್ಟಿವಾಗಿ ಪ್ರತಿಭಟನೆ ಮಾಡ್ಕೊಂಡು ಕೂತ್ಕೊಳ್ಳಿ. ಮೇಡಮ್ ಅವ್ರು ಬರ್ಬೇಕು, ನಮ್ಮ ಸಮಾಧಾನ ಹೇಳೋರು, ನಾವು ಇಲ್ಲಿ ಮಲಗ್ತಿಲ್ಲ ಹೊರತು ನಾವು ಎದ್ದೋಗೋದಿಲ್ಲ, ನಾವು KR ಸೈನಿಕರು, ನಾವು ಯಾರು ಎದ್ರಲ್ಲ ಬೆದ್ರಲ್ಲ ಅಂಜಲ್ಲ ಅಂತಾನೆ ಹೇಳ್ಕೊಂಡು ಕೂತ್ಕೊಂಡ್ರೆ. ಆಗ ಬರ್ತೀನಿ ಮನೆಯಲ್ಲಿ ಬರ್ತೀನಿ ಅಂತ ಆವಾಗ ನಮ್ಮ ಜೊತೆಯಲ್ಲಿ ಅಲ್ಲಿರುವ ಸೆಕೆಂಡ್ ತಹಸೀಲ್ದಾರು ಹಾಗೂ ಅಲ್ಲಿರುವ ಮ್ಯಾನೇಜರು ಇವರಿಬ್ರು ಕಾವಲಿರ್ತಾರೆ. ಆಮೇಲೆ ಅಲ್ಲಿರುವ ಬಾಗಿಲು ಮುಚ್ಕೊಂಡು ಹೋಗಿರ್ತಾರೆ, ಅವ್ರ ಏನೇ ಇರ್ತಾರೆ ಅವರು ಇರ್ತಾರೆ. ಒಂದು 3 ಮೇಲಿಂದ 4 ಜನ ಸ್ಟಾಫ್ ಇರ್ತಾರೆ, ಕಾಯ್ಕೊಂಡಿರ್ತಾರೆ ಅಂತ. ಊಟ ತರಿಸ್ತಾರೆ, ನಮ್ಮ ದುಡ್ಡಲ್ಲೇ ನಮ್ಗೆ ಊಟ ತರಿಸ್ಕೊಡ್ತಾರೆ, ನಮ್ಮ ದುಡ್ಡೇ ಕೊಡ್ತಾರೆ. ಅವ್ರು ನಾವೇ ತರ್ತೀವಿ ಬೇಡ ಅಂತ ಈ ಪದ್ಮಪ್ಪನವ್ರು ಇಲ್ಲಿ ಕೂತಿದ್ರಲ್ಲ, ಆ ಪದ್ಮಪ್ಪನವರೇ ದುಡ್ಡು ಕೊಡ್ತಾರೆ, ತರಿಸ್ತಾರೆ. ತಂದಾಗ ನಾವೆಲ್ಲ ತಿಂತೀವಿ. ತಿಂದು ಆಗ ಬಂದ್ಬಿಟ್ರು ತಿನ್ಬೇಡಿ ಅಂತಾರೆ ಪೊಲೀಸರು, ತಿನ್ಬೇಡಿ. ಮೇಡಮ್ ಅವ್ರು ಬಂದ್ಬಿಡ್ತಾರೆ, ಮೇಡಮ್ ಅವ್ರು ಬಂದ್ರೆ ಕಾಯ್ಲಿ, ನಮ್ಗೆ ಹೊಟ್ಟೆ ಹಸಿತಾ ಇದೆ, ನಾವು ಊಟ ಮಾಡ್ತೀವಿ. ಮೇಡಮ್ ನಮಗೆ ಮರ್ಯಾದೆ ಕೊಡೋದೇ ಹೋಗಿರೋದು. ನಮ್ಮ ತೆರಿಗೆ ಹಣದಲ್ಲಿ ಮೇಡಮ್ ಸಂಬಳ ತಗೊಂಡು ಹಂಗೆ ಹೇಳ್ತೀವಿ, ತೆರಿಗೆ ಹಣದಲ್ಲಿ ಸಂಬಳ ತಗೊಂಡು ಸಾರ್ವಜನಿಕರಿಗೆ ಮೊದಲು ಆದ್ಯತೆ ಕೊಡೋದಂತ ಮೇಡಮ್ ನಾವೇ ಕಾಯ್ಬೇಕು. ನಾವು ಹೊಟ್ಟೆ ತುಂಬಿಸ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ನಾವು ಆಮೇಲೆ ಕೂತ್ಕೊಂಡ್ರೆ. ಆನಂತರ 1 ಗಂಟೆಗೆ ಎಷ್ಟು ಸುಮಾರು 9:30 ಇರ್ಬೋದಲ್ಲಮ್ಮ, 9:30 ವಿಡಿಯೋ ಆಗಿದೆ, ಲೈವ್ ವಿಡಿಯೋ ಮಾಡಬಾರ್ದು ಅಂತ ನಾವು ಮಾಡ್ತೀವಿ. ಮಾಡಿ ಆಗ ನಾವು ಒಂದು ವಿಡಿಯೋ ಆದ್ಮೇಲೆ ಸೆಕೆಂಡ್ ವಿಡಿಯೋ ಮೇಡಮ್ ಅವ್ರು ಬರ್ತಾರೆ, ದಯವಿಟ್ಟು ವಿಡಿಯೋ ಮಾಡಬೇಡಿ ಬೇಸ್, ಏನ್ ವಿಡಿಯೋ ನಾವು ಬಗೆಹರಿಸ್ಕೊಳ್ಳೋಣ ಅಂತ ಬರ್ತಾರೆ, ಕೂರ್ತಾರೆ. ಆ ವಿಡಿಯೋ ನಾವು ಮಾಡಿರ್ತೀವಿ, ಆ ವಿಡಿಯೋ ಈಗಲೂ ಇದೆ ಫೇಸ್ಬುಕ್ ಅಲ್ಲಿ. ಆಗ 9:30 ಸುಮಾರು ರಾತ್ರಿ ಮನೆಗೆ ಹೋಗಿ ಮನೆಗೆ ಡ್ರೆಸ್ಸಿಂಗ್ ಮಾಡ್ಕೊಂಡು ಮೇಡಮ್ ಅವರು ಬರೋದು. ಆಗ ಪೊಲೀಸರು 25 ಜನ, ಈಗ ಆ ವಿಡಿಯೋದಲ್ಲೂ ಇದ್ದಾರೆ ಪೊಲೀಸರು. ಆದ್ರೆ ಅವ್ರಿಗೊಂದು ಸೆಲ್ಯೂಟ್ ಹೊಡಿಬೇಕು, ನೀವು ನ್ಯಾಯ ರೀತಿಯಲ್ಲಿದ್ದೀರಾ, ನೀವು ನಿಮ್ಮ ಪ್ರಶ್ನೆಗಳು ಕರೆಕ್ಟ್ ಆಗಿದೆ, ನೀವು ಕೇಳಿ, ನಾವು ಯಾವುದೇ ರೀತಿ ಅಡ್ಡ ಬರೋದಿಲ್ಲ ಅಂತಾನೆ ಪಕ್ಕದಲ್ಲಿ ಕೂರ್ತಾರೆ. ಅವ್ರು 25 ಜನ ಪೊಲೀಸರು ಕೂರ್ತಾರೆ. ನಾವು KRS ಅವರೆಲ್ಲ ಕೂತಿರ್ತೀವಿ, ನಮ್ಮ ಸೈನಿಕರಿಂದ ನಾವೆಲ್ಲ ಕೂತಾಗ ಅದನ್ನ ಕ್ವಶನ್ಗಳು ಅಷ್ಟೊತ್ತು ರಾತ್ರಿಯಲ್ಲಿ ಮ್ಯಾನೇಜರು ಮತ್ತು ಸೆಕೆಂಡ್ ತಹಸೀಲ್ದಾರ್ ಅವರಿಬ್ರು ಸೇರಿ ಒಂದು ನೋಟ್ಬುಕ್ ತಗೊಂಡ್ಬಂದು ಎಂಟ್ರಿ ಮಾಡ್ಕೊಂತಾರೆ, ನಮ್ಮದು ಏನೇನು ಬೇಡಿಕೆಗಳಿದೆ ಅಂತ. ಆ ಬೇಡಿಕೆಗಳಲ್ಲಿ RRT ಮತ್ತು RI ಕೇಸುಗಳು ಹಾಗೂ ಸರ್ಕಾರಿ ಜಾಗಗಳು ಯಾವುದು ಗುಣಿತೋಪ ಆಗಿರ್ಬೋದು, ಮತ್ತು ಕೆರೆಗಳು ಹಾಗೂ ರಾಜಕಾಲುವೆಗಳು, ಕಾವಲುಗಳು, ಜಮೀನುಗಳನ್ನ ಮತ್ತು ಮಶಾಣಗಳನ್ನ ಉಳಿಸಿ ಮೇಡಮ್ ಅಂತ ಆ ವಿಡಿಯೋದಲ್ಲಿ ಪರಿಪರಿಯಾಗಿ ಬೇಡ್ಕೊಂತಿರೋರು. ಆಯ್ತು ಮಾಡ್ತೀರಿ, ಇನ್ನೇನು ಬೇಡಿಕೆಗಳಿದೆ ಎಲ್ಲಾ ಬೇಡಿಕೆಗಳನ್ನ ಒತ್ಕೊಂಡು ಸರಿ ನಾನು ಒಂದು 4-5 ದಿವಸ ಟೈಮ್ ಕೊಡಿ, ಎಲ್ಲ ಅಧಿಕಾರಿಗಳನ್ನ ನಾನು ಇಲ್ಲಿ ಕರೆಸಿ ಮೀಟಿಂಗ್ ಮಾಡೋಣ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ತಾಲೂಕು ಆನೇಕಲ್ ತಾಲೂಕಲ್ಲಿರುವ ಆ DA ಮತ್ತು RI ಮತ್ತು DTಗಳನ್ನ ಮತ್ತು ಸ್ಪೆಷಲ್ ತಹಸೀಲ್ದಾರನ್ನ ಎಲ್ಲಾರು ಕರೆಸ್ಕೊಂತೀನಿ ಅಂತ ಹೇಳ್ತಾರೆ. ಅದೇ ಮಾತಿನಂತೆ ಒಂದು 4-5 ದಿವಸ ಬಿಟ್ಟು ನನ್ನ ಕರೆ ಬರುತ್ತೆ AC ಕಡೆ, ಮೇಡಮ್ ನಾನು ಅರೇಂಜ್ ಮಾಡಿದ್ದೀನಿ ಮಹೇಶ್ ಅವರೇ, ನಾಳೆ ಬೆಳಗ್ಗೆ ನೀವು ಎಲ್ಲ ಬಂದು ಏನ್ ನಿಮ್ಮ ಕುಂದುಕೊರತೆಗಳಿದ್ದೋ ನಮ್ಗೆ ಡಿಸ್ಕಷನ್ ಮಾಡಿ ಅಂತ ಹೇಳ್ತಾರೆ. ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದು ಹಾಗೆ ನಿಮ್ಮನ್ನ ಕಚೇರಿಗೂ ಪ್ರತಿಭಟನೆ ಮಾಡೋ ಮಟ್ಟಕ್ಕೆ ಬಿಟ್ಕೊಂಡಿದ್ದೆ, ಯಾಕಂತ ತಪ್ಪಿಸ್ಕೊಂಡಿದ್ದೀವಿ ಮೇಡಮ್ ಅವರು RRT ಕೇಸುಗಳು ಮತ್ತು RI ಕೇಸುಗಳಲ್ಲಿ ಯಾವ್ದಾದ್ರು ಭ್ರಷ್ಟಾಚಾರ ಪ್ರಕರಣ ಬಂದ್ಬಿಟ್ಟಿದ್ದೀರಾ ಅಂತ ಮೇಡಮ್ ಅವ್ರ ಹತ್ರ ಗೊತ್ತಿತ್ತು. ನಾವೀಗ ನಮ್ಮ ಸೈನಿಕ ಹೋಗಿದ್ದಿದ್ದು ಇಲ್ಲ, ಸೈನಿಕರು ಮೇಡಮ್ಗೆ ಹೇಳಿದ್ದೆ, ನಾನು ಹೇಳಿದ್ನಲ್ಲ ಆಡಿಯೋ ರೆಕಾರ್ಡ್ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಹೇಳಿದ್ದೆ ನಾನು ಮೇಡಮ್ಗೆ
ಮೇಡಮ್ ಅವರೇ ನೀವು ಮಾಡಿರೋ ತಪ್ಪುಗಳು ಇದೆ, ದಯವಿಟ್ಟು ತಿದ್ದುಕೊಳ್ಳಿ, ಸರ್ಕಾರಿ ಜಾಗಗಳನ್ನು ಉಳಿಸಿ, ರೈತರನ್ನ ಕಾಪಾಡಿ, ರೈತರು ಬೆನ್ನೆಲುಬು ಅಂತಾರೆ. ನಿಮ್ಮ ಕಚೇರಿಯಿಂದ ಕೂಗಂತೆ ದೂರದಲ್ಲಿ ವಿಧಾನಸೌಧ ಇದೆ. ಆ ವಿಧಾನಸೌಧದಲ್ಲಿ ನೀವು ವಿಧಾನಸೌಧ ನೋಡಲ್ವಾ ನಿಮ್ಮನ್ನ ಅಂತ ಕೇಳಿದ್ದೆ. ಆಗೋ ನೀವು ಅದನ್ನ ಮುಗಿಸ್ಕೊ ಆಗ ಆಯ್ತು. ಮೇಡಮ್ ಬಂದ್ರು. ಮೇಡಮ್ ಬರ್ದಿದ್ ಮುಂಚೆ ಇನ್ನೊಂದು ಕಥೆ ಹೇಳ್ತೀನಿ. ಅಷ್ಟೊತ್ತಾದ್ರೂ ಬಂದಿರಲಿಲ್ಲ ಮೇಡಮ್. ಆಗ ನಾವು ಕೃಷ್ಣ ಬೈರೇಗೌಡರಿಗೆ ಸ್ವಂತ ಪರ್ಸನಲ್ ಆಗಿ ಒಬ್ಬ ಪಿ ಎ ಇರ್ತಾರೆ, ಹಾಗೂ ಗೌರ್ಮೆಂಟ್ ಕಡೆಯಿಂದ KS ಅಧಿಕಾರಿ ಒಬ್ರು ಕೊಟ್ಟಿರ್ತಾರೆ. ಅವ್ರಿಬ್ಬರಿಗೂ ಕರೆ ಮಾಡ್ತೀವಿ. ಅದು ಇವತ್ತಿನ ದಿನ ಏನ್ ಬೇಕೋ ಅದ್ರದ್ದು ಇದೆ. ಕರೆ ಮಾಡಿ ಈ ತರ ನಾವು 9 ಗಂಟೆ ಆಗಿದೆ, ಮೇಡಮ್ ಅವ್ರು ಈ ತರ ಮಾಡೋಗಿದ್ದಾರೆ ಅಂತ ಅವ್ರಿಗೂ ನಾವು ಏನು ಬಂದಿದ್ವಿ, ಏನಾಯ್ತು ಇದನ್ನೆಲ್ಲ ಸರ್ಕಾರಿ ಜಾಗ ಉಳಿಸೋದಕ್ಕೆ ಹೇಳಕ್ ಬಂದಾಗ ಮೇಡಮ್ ಸೌಜನ್ಯವಾಗಿ ಕುಳಿಸಿ ಕೇಳೋದಕ್ಕೆ ಇಲ್ಲದೆ ನಮ್ಮನ್ನ ಯಾವುದೇ ಮಾತಾಡಿಸದೆ ಇನ್ನೊಂದು ಡೋರ್ ಮುಖಾಂತರ ಹೋಗಿರೋದು ಎಷ್ಟು ಮಾತ್ರ ಸಮಂಜಸ. ನಾವು ಎದ್ದು ಹೋಗೋದಿಲ್ಲ. ಇವತ್ತು ರಾತ್ರಿ ಇಲ್ಲೇ ಮಲಗ್ತಾ ಇದ್ದೀವಿ. ಕೃಷ್ಣ ಬೈರೇಗೌಡರಿಗೂ ಹಾಗೂ ಇವ್ರಿಗೆ ನಮ್ಮ ಮಿನಿಸ್ಟರ್ ಪಿ ಅವ್ರಿಗೆ ಇಬ್ಬರಿಗೂ ಹೇಳ್ಬಿಡಿ ಅಂತ ಇಬ್ಬರಿಗೂ ಕರೆ ಮಾಡಿ ಹೇಳಿರ್ತೀನಿ. ಅದು ಪರ್ಸನಲ್ ಪಿ ಆಗಿರ್ಬೋದು ಹಾಗೂ KS ಅಧಿಕಾರಿಗಾಗಿ ಹೇಳಿ, ಹಾಗೂ ಮತ್ತು ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಗಿರುವಂತ ರಾಜೇಂದ್ರ ಖಂಡೇರಿ ಅವರಿಗೆ ನಾವು ಕರೆ ಮಾಡಿದ್ವಿ. ಅದು ನನ್ನ ಹತ್ರ ಸಾಕ್ಷಿ ಇದೆ. ಆ ದಿನ ಫೋನ್ ಮಾಡಿ, ಸರ್ ಈ ತರ ಮೇಡಮ್ ಅವರು ಈ ತರ ಕುತ್ಕೊಂಡಿದ್ದೀರಿ, ಈಗ ಇಷ್ಟು ಟೈಮ್ ಆಗಿದೆ, ಆದ್ರೂ ಮೇಡಮ್ ಅವರು ಎದ್ದು ಇಷ್ಟೊತ್ತಾದ್ರೂ ನಮ್ಮನ್ನು ಬಂದು ಮಾತಾಡ್ಸಿಲ್ಲ. ನಾವು 9:30 ಆಗಿದೆ ಅಂತ 9:30 ಕರೆ ಫಿಕ್ಸ್ ಮಾಡಿರ್ತಾರೆ. ಮಾತಾಡಿದ ತಕ್ಷಣ ಅವ್ರು ಕಟಾರು ಅಷ್ಟೇ ಕೇಳಿದ್ರು, ಮುಂದಕ್ಕೆ ಏನಾಗಿದೆ ಏನು ಕೇಳಿದ್ರೆ ಕಟ್ ಮಾಡ್ತಾರೆ. ಆ ಕಟ್ ಮಾಡಿದ್ಮೇಲೆ DC ಅವ್ರಿಗೆ ಕಂಪಲ್ಸರಿ ಒಂದು 50 ಕರೆ ಮಾಡಿದ್ವಿ. DC ಫೋನ್ ಮಾಡಲಿಲ್ಲ. ಆಮೇಲೆ ಸ್ಪೆಷಲ್ DC ಅವ್ರಿಗೆ ಫೋನ್ ಮಾಡ್ತೀನಿ, ಅವರು ತೆಗಿತಾರೆ. ಅವ್ರು ಫೋನ್ ಮಾಡಿ ನಾನು ಹೇಳಿದ್ದೀನಪ್ಪ DC ಅವ್ರಿಗೆ, ನಾನು ಏನ್ ಮಾಡಲಿ, ನಾನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೀನಿ, ನನಗೆ ಹೆಲ್ತ್ ಸರಿ ಇಲ್ಲ, ಬೆಡ್ ಮೇಲೆ ಇದ್ದೀನಿ, ನೀವು ನೋಡ್ರೆ ಪದೇ ನಮ್ಗೆ ಕರೆ ಮಾಡ್ತಾ ಇದ್ದೀರಾ, ನಾನು ಏನ್ ಮಾಡ್ಬೇಕು ಸರ್, ನಾನು ನೋಡ್ಕೊಳೋದಕ್ಕೆ ನೀವು ಪರ್ಮಿಷನ್ ಕೊಟ್ಬಿಡಿ. ಯಾಕಂದ್ರೆ ಹೆಣ್ಮಕ್ಳು ಇದ್ರು, ಹೆಣ್ಮಕ್ಳು 4-5 ಜನ ಇದ್ರು, ನಾವು 11 ಜನ ಇದ್ವಿ, ಪರ್ಮಿಷನ್ ಕೊಡಿದ್ರೆ ನಾವು ಕೇಳಿದ್ವಿ. ಆದ್ರೆ ಅವ್ರು ಸ್ಪೆಷಲ್ DC ಅವ್ರು ಹೇಳ್ತಾರೆ, ಇಲ್ಲ ನಾನು ಕೈ ಮೀರಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ, ಪ್ರಿನ್ಸಿಪಾಲ್ ಸೆಕ್ರೆಟರಿ ಕಚೇರಿಗೂ ನಾನು ತಿಳಿಸಿದ್ದೀನಪ್ಪ ಅಂತ ಅವ್ರು ಹೇಳ್ತಾರೆ. ಅಷ್ಟು ಆದ ಮೇಲೆ ಮೇಡಮ್ ಅವರು 9:30-9:45 ಆರಾಮಾಗಿ ಬಂದು ಡಿಸ್ಕಷನ್ ಮಾಡಿ ಹೋಗುದು. ಬಂದಿರೋದು ಇಷ್ಟೆಲ್ಲ ನಾವು ಸರ್ಕಾರ ಸೈಕಲ್ ದೊಡ್ಡ ಮೇಲೆ ಬಂದಿರೋದು. ನೀವು ಈಗ ಯಾವ್ದಾದ್ರು ಬೆಟ್ಟದ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕಾಗಿ ಸೊ ನೋಡಿ, ಈಗ ನೀವು ನೋಡಿರೋ ಪ್ರಿನ್ಸಿಪಲ್ ಸೆಕ್ರೆಟರಿಗೆ 13/6/25 ಈ ಪ್ರಕರಣಗಳು ಈಚೆ ಬಂದಿರಲಿಲ್ಲ. ಅದಕ್ಕೆ ಮುಂಚೆನೆ ಬೇಕಾದ್ರೆ ತೋರ್ಸೋಣ ಕಾನ್ಸಲ್ ಇದರಲ್ಲಿ ಡೈರೆಕ್ಟ್ ಆಗಿ ಮೇಡಮ್ ಅವರು ಡೈರೆಕ್ಟ್ ಆಗಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ, ಲಂಚ ಕೇಳ್ತಾ ಇದ್ದಾರೆ ಡೈರೆಕ್ಟ್ ಆಗಿ. ಹಾಗಾಗಿ ದಯವಿಟ್ಟು ನೀವು ಇದ್ರ ಬಗ್ಗೆ ಈ ಕೂಡಲೇ ಎಚ್ಚೆತ್ತುಕೊಂಡು ಇವ್ರ ಮೇಲೆ ಕ್ರಮ ಜರುಗಿಸಿ, ಇಲ್ಲದಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಪ್ರಿನ್ಸಿಪಲ್ ಕಚೇರಿಯಲ್ಲಿ ನಾವು ಕೂತು ಧರಣಿ ಮಾಡಬೇಕಾಗುತ್ತೆ ಅಂತಾನೆ ಬರ್ತಿದ್ದೀನಿ. ಪ್ರಿನ್ಸಿಪಲ್ ಸೆಕ್ರೆಟರಿ ಬರ್ತಿದ್ದೀನಿ, RC ಅವ್ರಿಗೆ ಬರ್ತಿದ್ದೀನಿ, ಹಾಗೂ DC ಅವ್ರಿಗೂ ಬರ್ತಿದ್ದೀನಿ. DC ಅವ್ರಿಗೆ ಬರೋದಿಲ್ಲ, ಆದ್ರೂ ನಾನು ಒಂದು ಕಾಪಿ DC ಅವ್ರಿಗೆ ಹಾಕಿದ್ದೀನಿ. 6ನೇ ತಿಂಗಳಲ್ಲಿ 13ನೇ ತಾರೀಕು ಅವ್ರಿಗೆ ಸಿಗ್ಲು, ನಮ್ದು ಡೇಟು ಮತ್ತು ಅವ್ರು ಸಿಗ್ಲು ಎಲ್ಲರಿಗಾಗಿದೆ. RC ಅವ್ರಿಗಾಗಿದೆ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗಾಗಿದೆ, ಹಾಗೂ ಕೃಷ್ಣ ಬೈರೇಗೌಡರಿಗೆ ಒಂದ್ ಮೇಲೆ ಹೋಗಿದೆ. ಇದಕ್ಕೆ ಯಾರು ಇದ್ದಾಳೆ ಈಗ AC ಸಿಕ್ಬಿದ್ದಾಳೆ, ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ. ನ್ಯಾಯವಾದ ರೈತರ ಹತ್ರ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ. ಮಾಡ್ಕೊಂಡು ಸುಲಿಗೆ ಮಾಡ್ತಾ ಕೊಟ್ಟಿರೋದು ಪಕ್ಷದ ವತಿಯಿಂದ 13/6/2025 ದೂರು ಕೊಟ್ಟಿರುವಂತದ್ದು ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಮತ್ತು ರೆಸಿಡೆಂಟ್ ಕಮಿಷನರ್ಗೆ, ಹಲವಾರು ಜನ DC-ಗೆ ಇವಳು ಕಳ್ಳಿ ಮೋಸಗಾರ್ತಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾಳೆ ಅನ್ನುವಂತ ದೂರನ್ನ ಕೊಟ್ಟಿರ್ತಾರೆ. ಮತ್ತೆ ಈಗಾಗಲೇ ಮಹೇಶ್ ಹೇಳಿದಾಗೆ ಕೃಷ್ಣ ಬೈರೇಗೌಡರಿಗೆ ಯಾರು ರೆವಿನ್ಯೂ ಮಿನಿಸ್ಟರ್ ಇದ್ದಾರೆ, ಕೃಷ್ಣ ಬೈರೇಗೌಡರಿಗೆ ಇವರು ಖುದ್ದಾಗಿ ಈ ವಿಚಾರವನ್ನ ತಿಳಿಸಿದ್ದ ಕಾರಣದಿಂದಾಗಿ ಇವತ್ತು ಅವ್ರಿಗೂ ಮಿನಿಸ್ಟರ್ಗೂ ಕೂಡ ಈಕೆದು ಏನು ಕುಖ್ಯಾತಿ ಅಂತ ಹೇಳಿ ಅವ್ರಿಗೂ ಕೂಡ ಗಮನ ಹರಿಸೋದಕ್ಕೆ ಕಾರಣ ಆಯಿತು. ನೋಡ್ಬೋದು ಯಾವ ರೀತಿಯಾಗಿ ಅಧಿಕಾರಿಗಳು ಹೀಗೆ ನೇರವಾಗಿ ವಸೂಲಿ ಮಾಡ್ತಾ ಇದ್ರು. ಈಕೆ ಒಂದು ಹೆಣ್ಮಗಳಾಗಿ ಯಾವ ತರದ ಕೆಲಸವನ್ನ ಇಲ್ಲಿ ಮಾಡಿದ್ದಾಳೆ ಅನ್ನೋದನ್ನ ನಿಜವಾಗ್ಲೂ ನಾವೆಲ್ಲ ನೋಡಿ ಏನು ನಗಬೇಕು ಅಳಬೇಕು, ಅಥವಾ ಈ ತರದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿರುವಂತಹ ಭ್ರಷ್ಟ ರಾಜಕಾರಣಿಗಳನ್ನ ಆಯ್ಕೆ ಮಾಡ್ಕೊಂಡಿರೋದಕ್ಕೆ ನಮ್ಮ ಇದರಲ್ಲಿ ನಾವು ಬರ್ಕೋಬೇಕು ಅಂತ ಹೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ. ನಮಗೆ ಬಹಳ ಬೇಸರ ಆಗ್ತಾ ಇರುವಂತದ್ದು, ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಬಹುತೇಕವಾಗಿ ಭ್ರಷ್ಟಾಚಾರವನ್ನ ಪೋಷಣೆ ಮಾಡ್ತಾ ಇದ್ದಾರೆ. ಅವರು ಸಮಾಜವಾದ ಸಮಾನತೆ ಅಂತ ಹೇಳಿ ಮಾತಾಡ್ಕೊಂಡು ಗೋಡೆ ಬೇಕಾದರೂ ಕೂಡ ಅವರು ಕೆಲಸದಲ್ಲಿ ಅದನ್ನ ತೋರಿಸ್ತಾ ಇಲ್ಲ.
ಕೆಲಸದಲ್ಲಿ ಬರೀ ಭ್ರಷ್ಟಾಚಾರ, ಅವರು ಭ್ರಷ್ಟಾಚಾರದಲ್ಲಿ ಮಾಡ್ತಾ ಮತ್ತೆ ಅಧಿಕಾರಿಗಳನ್ನು ಈಗ ಎಕ್ಕಿಲ್ಲದೆ ಭ್ರಷ್ಟಾಚಾರವನ್ನು ಮಾಡಿ ಲೂಟಿ ಮಾಡೋದಕ್ಕೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಿಟ್ಟಿದೆ. ಸಿದ್ದರಾಮಯ್ಯನವರ ಸರ್ಕಾರದ ಭ್ರಷ್ಟಾಚಾರದ ಮೇಲುಸ್ತುವಾರಿ ಅಥವಾ ಭ್ರಷ್ಟಾಚಾರದ ಸೂಪರ್ವೈಸರ್ ಆಗಿರುವಂತಹ ಡೆಪ್ಯೂಟಿ ಸಿಎಂ ಶಿವಕುಮಾರ್ ಅವರು ನಾವೆಲ್ಲ ನೋಡ್ಬೇಕು. ಇವತ್ತು ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಎಂತೆಂತ ಅಧಿಕಾರಿಗಳನ್ನ ನೇಮಕಾತಿ ಮಾಡಿಕೊಂಡಿದ್ದಾರೆ. ಪುಣ್ಯಾತ್ಮ ಡಿ.ಕೆ. ಶಿವಕುಮಾರ್ ಅನ್ನೋದನ್ನ ರಾಜ್ಯದ ಜನರು ನೋಡ್ಬೇಕು. ಬೆಂಗಳೂರು ಉಸ್ತುವಾರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಎಂತಹ ಕಚ್ಚಡ ಭ್ರಷ್ಟ ನೀಚ ಅಧಿಕಾರಿಗಳನ್ನ ಇವತ್ತು ಬೆಂಗಳೂರಿಗೆ ಇಂಥ ಲೋಫರ್ಗಳನ್ನ ಲುಚ್ಚ ಕಚ್ಚಡ ಅಧಿಕಾರಿಗಳನ್ನ ದೇಶವನ್ನ ನಾಡನ್ನ ಲೂಟಿ ಮಾಡಿ ಹಾಳು ಮಾಡುವಂತ ಅಧಿಕಾರಿಗಳನ್ನ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವರೇ ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಾ? ನೀವು ಇಂತಹ ಭ್ರಷ್ಟಾಚಾರಿಗಳನ್ನ ನಿಮ್ಮ ಅಕ್ಕಪಕ್ಕ ಇಟ್ಕೊಂಡು ನೀವು ಏನು ಗ್ರೇಟರ್ ಬೆಂಗಳೂರು ಮಾಡ್ತೀರಾ? ಅದೇ ನೀವು ಒಟ್ಟಿನಲ್ಲಿ ತೀರ್ಮಾನ ಮಾಡ್ಬಿಟ್ಟಿದ್ರಿ. ಜನರ ದುಡ್ಡನ್ನ 1,00,000 ಕೋಟಿನ ಲೂಟಿ ಮಾಡಿ ದೇಬ್ಕೊಂಡು ಹೋಗಿ ತಾನು ತಿಂದು ತನ್ನ ಹೈಕಮಾಂಡ್ಗೂ ತಿನ್ನಿಸಿ ಏನೋ ಒಂದು 3 ದಿನದ ಮುಖ್ಯಮಂತ್ರಿ ಆಗಿ ಮೆರೆದು ಬಿಡ್ಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ನಿರ್ಧಾರ ಮಾಡ್ಕೊಂಡಂಗಾಗಿದೆ. ಸೊ ಹಾಗಾಗಿ ಇವತ್ತು ಈ ತರದ ಹಿಂದೆ ಇದ್ದಂತಹ ಎಸಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಆಯ್ತಾ? ಅವರೆಲ್ಲ ಹಿಂಗೆ EMI ಕೊಟ್ಟು ಬಂದು ಹೇಳುತ್ತೆ. ಇವತ್ತು ನೋಡಿ, ಮಿನಿಸ್ಟರ್ಗಳು ಯಾರಾದ್ರೂ ಆಗಿರ್ಲಿ, ಬೆಂಗಳೂರಿನಲ್ಲಿ ಏನೇ ಕೆಲಸ ನಡೀಬೇಕು ಅಂತ ಅಂದ್ರೆ ಡೀಲಿಂಗ್ ಮಾಡೋದು ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಡೀಲಿಂಗ್ ಇಲ್ಲದೆ ಇದು ಡಿ.ಕೆ. ಪ್ರಕರಣದಲ್ಲೂ ಅಷ್ಟೇ 100ಕ್ಕೆ 100 ಸತ್ಯ. ಡಿ.ಕೆ. ಶಿವಕುಮಾರ್ ಅನ್ನುತ್ತಾರೆ ನನಗೆ, ಹೌದು ಡಿ.ಕೆ. ಶಿವಕುಮಾರ್ ಒಬ್ಬ ಉಸ್ತುವಾರಿ ಸಚಿವನಾಗಿ ಆತನ ಗಮನಕ್ಕೆ ಬರದಾಗಿ ಈಕೆ ಬಂದಿರಲ್ಲ. ಈಕೆ ಬಹಳ ಪ್ರಭಾವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮಹೇಶ್ ಅವರು ಹೇಳ್ತಾ ಇದ್ರು ತುಂಬಾ ಈಕೆ ಪ್ರಭಾವಿ ಇದ್ದಾಳೆ, ತುಂಬಾ ರೆಕಮೆಂಡ್ ಮಾಡ್ತಾಳೆ, ನಿಮ್ಗೂ ಏನೋ ಧಮಕಿ ಆಗ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ರು. ಮೇಡಮ್ ನನ್ನ ಹತ್ರನೂ ಇದೆ, ಈಗ ರೆಕಾರ್ಡ್ ಇದೆ ಮೇಡಮ್. ಅವರು ನನ್ನ ನೀವು ಬೆದರಿಸ್ತೀರಾ ಅಂತ ನನಗೆ ಮೆಸೇಜ್ ಮಾಡಿದ್ದಾರೆ, ಅದೇ ಫೋನಲ್ಲಿದೆ. ನನ್ಗೆ ಬೆದರಿಸ್ತೀರಾ ನೀವು ಅಂತ ನೋಡಿ. ಇದು ತಗೊಳ್ಳಿ, ಇದೊಂದು ಪೇಪರ್ ಹೇಳ್ತೀನಿ, ಆಕೆ ಕೊಟ್ಟು ಇಲ್ಲ. ಈಗ ಏನೋ ನನಗೆ ಮೆಸೇಜ್ ಮಾಡಿದ್ದಾರೆ, ಇದೊಂಥರ ನನಗೆ ಬೆದರಿಸ್ತೀರಾ ನೀವು ಅಂತ. ಆ ಮೆಸೇಜ್ ನೋಡಿ ನನಗೆ ಶಾಕ್ ಆಗ್ಬಿಡುತ್ತೆ. ಒಬ್ಬ AC ಅಧಿಕಾರಿ ಒಬ್ಬ ಹೋರಾಟನಿಗೆ ಈ ತರ ಮೆಸೇಜ್ ಮಾಡೋದು ಎಷ್ಟು ಮಾತ್ರ ಸರಿ? ನನಗೆ ಇದೆ RIT ಕೇಸ್ಗಳು. ಈಗ ನಾನು ಹಾಕಿರೋದು ನಿಮ್ಗೆ ಅದೇ ತೋರ್ಸೋಣಂತಿದ್ದೆ. RTI ಹಾಕಿದ್ದಕ್ಕೆ RTIನ ಅವ್ರನ್ನ ಕಚೇರಿಗೆ ಹೋಗಿ ನಾನು ಕೊಟ್ಟು ಬಂದ ಮೇಲೆ ನಾನು ಮೆಸೇಜ್ ಮಾಡ್ತಾರೆ, ಫೋನ್ ಮಾಡಲ್ಲ. ಮೆಸೇಜ್ ಮಾಡಿ ನನ್ಗೆ ಬೆದರಿಕೆನ ಇದು ಅಂತಾರೆ. ಬೆದರಿಸೋದಂತ ಯಾರೋ ಮಾಡಿರ್ಬೋದೇನೋ RTI ಕಾರ್ಯಕರ್ತರು, ನಾವಲ್ಲ. ಅಲ್ಲ ಯಾಕೆ ಎದ್ಕೊತಾರೆ ಅವರು? ಕರೆಕ್ಟ್ ಆಗಿ ಕೊಟ್ಟಿರ್ಬೋದಲ್ಲ, ಒಂದಿಕ್ಲಾಯ್ತಲ್ಲ. ಕಳೆದಾಗಿರೋದಕ್ಕೆ ಅವ್ರಿಗೆ RTI ಬೆದರಿಕೆ ತರ ಕಾಣ್ತಾ ಇದೆ. RTI ಅರ್ಜಿ ಯಾಕೆ ಬೆದರಿಕೆ ಅಂತ ಯಾಕೆ ಭಾವಿಸ್ಕೋಬೇಕು? ಅದೇ ನನಗೆ ಅರ್ಥ ಆಗ್ತಲ್ಲ. ಆ ಅಮ್ಮ ಅದಕ್ಕೆ ನನಗೆ ಮೆಸೇಜ್ ಮಾಡಿದ್ದಾರೆ. AC ಮೇಡಮ್ ನನಗೆ ಮೆಸೇಜ್ ಮಾಡಿ ಅದಕ್ಕೊಂದು ಕೆಳಗಡೆ ಒಂದು ಸ್ಮೈಲ್ ಬೊಮ್ಮೆ, ನನ್ನ ಬೆದರಿಸ್ತೀರ ಅಂತ ಬರ್ತಿದ್ದಾರೆ, ಕೆಳಗಡೆ ಒಂದು ಸ್ಮೈಲ್ ಬೊಮ್ಮೆ. ಇದು ಈ ತಾಯಿ ಮಾಡಿರುವ ಅನಂತಾರಿ ಕೆಲಸ. ಮದುವೆ ಇದಿಷ್ಟು ಇವತ್ತು ಏನು ಈಗಾಗಲೇ ಅಪೂರ್ವ ಬಿದ್ರಿ ಎನ್ನುವಂತಹ KAS ಆಫೀಸರು ಬೆಂಗಳೂರು ದಕ್ಷಿಣದ AC ಆಗಿ ತನ್ನ ಬ್ರಹ್ಮಾಂಡ ಭ್ರಷ್ಟಾಚಾರ ನೋಡಿ, ನ್ಯಾಯ ಕೊಡುವಂತಹ ಸ್ಥಾನದಲ್ಲಿ ಇರುವಂತಹ AC-ಗಳು KAS ಓದ್ಕೊಂಡು ಬರುವಂತವರು ಪ್ರಮೋಷನ್ ಆಗಿ ಅಷ್ಟೆಲ್ಲ 16 ವರ್ಷಗಳ ಕಾಲ ಕೆಲಸ ಮಾಡಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಗಳಿಸ್ಕೊಂಡು ಬರುವಂತಹ ಈ ತರದ ಓದ್ಕೊಂಡು ಬರುವಂತಹ ತಿಳುವಳಿಕೆ ಇರುವಂತಹ ವಿದ್ಯಾವಂತ ಯುವ ಜನರೇ ಈ ನಾಡನ್ನ ಕಟ್ಟೋದಿಕ್ಕೆ, ದೇಶವನ್ನ ಕಟ್ಟೋದಿಕ್ಕೆ ಏನು ಮುಂಚೂಣಿಯಲ್ಲಿ ನಿಂತು ಹಗಲು ರಾತ್ರಿ ದುಡಿಬೇಕಾಗಿರುವಂತವ್ರನ್ನೇ ಈ ತರಕ್ಕೆ ಕಟ್ಟಡ ಕೆಲಸಕ್ಕೆ, ನೀಚ ಕೆಲಸಕ್ಕೆ ಇಳಿದು ಬಿಟ್ರೆ ಈ ನಾಡನ್ನ ದೇಶವನ್ನ ಯಾರು ಕಾಪಾಡ್ಕೊತಾರೆ? ಇನ್ನೊಂದ್ ಕಡೆ ಈ ತರದವ್ರನ್ನ ಯಾರು ಭ್ರಷ್ಟಾಧಿಕಾರಿ ಆಗಿರ್ಬೋದು, ಕಳ್ತನ ಮಾಡೋರು ಇರ್ಬೋದು, ಮೋಸಗಾರರು ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಅಸಮರ್ಥ ಅಧಿಕಾರಿಗಳನ್ನ ಗಮನಿಸಿ ಒಳ್ಳೆಯವ್ರನ್ನ ಅಧಿಕಾರಿಗಳನ್ನ ಜಾಗಕ್ಕೆ ಒಳ್ಳೆ ಜಾಗಕ್ಕೆ ಹಾಕಿ ಕೆಲಸ ಮಾಡಿಸಬೇಕಾಗಿರುವಂತಹ ಇವತ್ತಿನ ರಾಜಕಾರಣಿಗಳು ಅವರು ಕೂಡ ಸೇಮ್ ಹೀಗೆ ಏನು ಯಾರು ಕಾಸು ಕೊಟ್ರೆ ಇವತ್ತು ಅವ್ರು ಕೆಲಸ ಮಾಡ್ಕೊಡ್ತೀನಿ ಅನ್ನುವಂತ ಕಾಸು ಕೊಟ್ಟವ್ರಿಗೆ ನ್ಯಾಯ. ಹೀಗೆ ಒಂದು ನ್ಯಾಯಾಂಗ ಸ್ಥಾನದಲ್ಲಿ ನ್ಯಾಯವನ್ನ ಕೊಡುವಂತಹ ಅರೆನ್ಯಾಯಿಕ ಸ್ಥಾನದಲ್ಲಿ ಕೂತ್ಕೊಂಡು ಯಾವ ರೀತಿಯಾಗಿ ಕಾಸು ಕೊಡ್ತೀಯಾ ಕೊಡು, ನ್ಯಾಯ ಯಾವ್ದಾದ್ರು ಇರಲಿ, ಫೈಲು ನೋಡಂಗೆ ಇಲ್ಲ, ಯಾರು ಕಾಸು ಕೊಡ್ತಾರೋ ಅವ್ರಿಗೆ ಆರ್ಡರ್ ಮಾಡುವಂತ ಕೆಲಸವನ್ನ ಏನ್ ಮಾಡ್ತಾ ಇದ್ವಿ. ಹೀಗೆ ಅದೇ ರೀತಿಯಲ್ಲಿ ಇವತ್ತಿನ ನಾವು ಆಯ್ಕೆ ಮಾಡಿರುವಂತಹ ರಾಜ್ಯದ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಆಗಿರ್ಬೋದು, ಯಾರೇ ಇನ್ನೊಬ್ಬ ಸಚಿವ ಆಗಿರ್ಬೋದು, ಅಥವಾ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಇವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಟ್ರಾನ್ಸ್ಫರ್ ಯಾರದೇ ಒಬ್ಬರದು
ಸಿದ್ದರಾಮಯ್ಯನವರ ಇವತ್ತಿನ ಸರ್ಕಾರದಲ್ಲಿ ಟ್ರಾನ್ಸ್ಫರ್ ದಂಧೆ ಒಂದು ಬಹಳ ದೊಡ್ಡ ದಂಧೆ ಆಗಿದೆ. ಇವತ್ತು ಅಧಿಕಾರಿಗಳು ಯಾಕೆ ಒಬ್ಬ ಹೆಣ್ಣು ಮಗಳಾಗಿ ಒಬ್ಬ KAS ಆಫೀಸರ್ ಆಗಿರುವಂತ ಒಬ್ಬ ಹೆಣ್ಣು ಮಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಮಾಡ್ತಾಳೆ ಅಂತ ಅಂದ್ರೆ ಆಕೆ ಎಷ್ಟು ದುಡ್ಡನ್ನ ಇವತ್ತು ಸಂಬಂಧಪಟ್ಟಂತಹ ಸಚಿವರಿಗೆ ಕೊಟ್ಟು ಬಂದಿದ್ದಾಳೆ. ಡಿ ಕೆ ಶಿವಕುಮಾರ್ ಅವರ ಭಯ, ಒಬ್ಬ ಉಸ್ತುವಾರಿ ಸಚಿವನಾಗಿರುವಂತಹ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಸಮರ್ಥ ಮತ್ತೆ ಪ್ರಾಮಾಣಿಕವಾಗಿರುವಂತಹ ಜನಪ್ರತಿನಿಧಿ ಇದ್ದಾರೆ, ನನ್ನ ಕೇಳ್ತಾರೆ, ಸಿಗಾಕೊಂಡ್ರೆ ನನ್ನನ್ನು ಬಿಡ್ತಾರ ಅನ್ನುವಂತ ಭಯ ಆಕೆಗೆ ಇದ್ದಿದ್ರೆ ಆಕೆ ಇದನ್ನ ಮಾಡ್ತಾ ಇರಲಿಲ್ಲ. ಈ ರೀತಿಯಾಗಿ ಲಜ್ಜೆಗೆಟ್ಟಂತಹ ರೀತಿಯಲ್ಲಿ ಭ್ರಷ್ಟಾಚಾರವನ್ನ ಮಾಡ್ತಾ ಇರಲಿಲ್ಲ. ಡಿ ಕೆ ಶಿವಕುಮಾರ್ಗೆ ಬಿಸ್ಕೆಟ್ ತರ ಬಿಸಾಕಿದ್ದೀನಿ. ಡಿ ಕೆ ಶಿವಕುಮಾರ್ ಏನನ್ನ ಪುಕ್ಸಟ್ಟೆ ಕರ್ಕೊಂಡ್ ಬಂದಿದ್ದು ಕುಂಡಿಸಿಲ್ಲ. ಡಿ ಕೆ ಶಿವಕುಮಾರ್ ನಾನು ಕೊಡ್ಬೇಕಾಗಿರುವಷ್ಟು ಕೋಟಿಯನ್ನ ಕೊಟ್ಟಿದ್ದೀನಿ. ಡಿ ಕೆ ಶಿವಕುಮಾರ್ ಗೊತ್ತಿದೆ ನಾನು ಇಲ್ಲಿ ಎಷ್ಟನ್ನ ಲೂಟಿ ಮಾಡುವಂತ ಅವಕಾಶ ಇದೆ, ಮತ್ತೆ ನಾನೆಷ್ಟು ಲೂಟಿ ಮಾಡ್ಕೋಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಗೊತ್ತಿರೋದ್ರಿಂದ ಡಿ ಕೆ ಶಿವಕುಮಾರ್ ನಮ್ಮನ್ನ ಕೇಳಲ್ಲ, ಹಂಗಾಗಿ ನಾನು ಇಷ್ಟ ಬಂದ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳಿ ತನ್ನ ಚೇಂಬರ್ ನಲ್ಲೇ ಒಂದು ಸಣ್ಣ ಕೊಠಡಿಯನ್ನ ಮಾಡಿಕೊಂಡು ಆ ಕೊಠಡಿ ಒಳಗಡೆ ಬರುವಂತಹ ಜನರನ್ನ ಬ್ರೋಕರ್ ಗೀಕರ್ ಯಾರು ಇಲ್ಲ, ನೇರವಾಗಿ ಯಾರು ಅರ್ಜಿದಾರರು ಬರ್ತಾರೋ ಅವ್ರನ್ನೇ ಕುಂಡಿಸ್ಕೊಂಡು ಎಷ್ಟು ಕೊಡ್ತೀಯಾ ಹೇಳು ಅನ್ನುವಂತ ರೀತಿಯಲ್ಲಿ ಈಕೆ ಏನು ಲೂಟಿ ಮಾಡ್ತಾ ಇದ್ಲು. ಈಕೆ ವಿಚಾರವಾಗಿ ಈಗ ನಮ್ಮ ಪಕ್ಷದ ವತಿಯಿಂದ ದೂರನ್ನು ಕೂಡ ಕೊಟ್ಟಿದ್ದ ಕಾರಣಕ್ಕಾಗಿ ಮತ್ತೆ ಮಂತ್ರಿಗಳ ಗಮನಕ್ಕೂ ಕೂಡ ಈಕೆ ಭ್ರಷ್ಟಾಚಾರದ ವಿಚಾರವನ್ನ ಗಮನಕ್ಕೆ ತಂದ ಕಾರಣಕ್ಕಾಗಿ ಯಾವಾಗ ನಮ್ಮ ಪಕ್ಷದ ವತಿಯಿಂದ ಮಂತ್ರಿಗಳ ಗಮನಕ್ಕೆ ತಗೊಂಡ್ಬಂದ್ರು ಮತ್ತೆ ದೂರನ್ನು ಕೊಟ್ಟರು, ಅದಾದ ಒಂದೇ ವಾರಕ್ಕೆ ಯಾರೋ ಸಚಿವರು ಹೋಗ್ತಾರಲ್ಲ ಕೃಷ್ಣಬೈರೇಗೌಡ ಹೇಳ್ತಾರೆ, ಅವರೇ ಹೇಳ್ತಾರೆ, ಕೃಷ್ಣಬೈರೇಗೌಡ ಹೇಳ್ತಾರೆ, ನಿಮ್ಮದು ಜಗತ್ ಜಾಹೀರಾತಾಗಿದೆಯಮ್ಮ, ನಿಮ್ಮದು ಎಲ್ಲಿಂದ ಎಲ್ಲರಿಗೂ ಓಡ್ತಾ ಇದೆ, ನೀವು ಡೈರೆಕ್ಟ್ ಆಗಿ ಒಂದು ಐಡಿಯಾ ಮಾಡಿ, ಅಲ್ಲಿ ಗೋಡೆ ಇದೆ, ಗೋಡೆ ಮೇಲೆ ಹಾಕ್ಬಿಡಿ, ಅವ್ರ ಕಚೇರಿಯಲ್ಲಿ ಯಾವ್ದಾದಕ್ಕೆ ಎಷ್ಟೆಷ್ಟು ಬೇಕು ಅಂತ ಆ ಗೋಡೆ ಮೇಲೆ ಬರೆದು ಬಿಡಿ. ಯಾಕಂದ್ರೆ ನಿಮ್ದು ಕರ್ನಾಟಕ ಎಲ್ಲ ಪ್ರಚಾರ ಆಗ್ಬಿಟ್ಟಿದೆ, ವೇಟ್ ಲಿಸ್ಟ್ ಹಾಕ್ಬಿಡಿ, ಅವ್ರ ಜನರು ನಿಮ್ಗೆ ಕಾಯಲ್ಲ, ಕೊಟ್ಬಿಟ್ಟು ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ. ಸಚಿವರು ಡೈಲಾಗ್ ಅದೇ ನಮ್ಮನ್ನ ಇಂಡಿಯೇಟ್ ಆಗಿ ನಮ್ಮ ದುಡ್ಡು ಅಲ್ಲೇ ತೆಗೆದಿರ್ತಾರೆ. ಒಂದು ಸೆಕೆಂಡ್ ಇನ್ನೊಂದು ಹೇಳೋದು ಮತ್ತೆ ರಘು, ಹೆಮ್ಮ ಎಷ್ಟು ಚೆನ್ನಾಗಿ ಚಾಲಕಿ ಅಂದ್ರೆ ನಮ್ಮ AC ಇವರು ಈಗ ಅಪೂರ್ಣ ಬಿದ್ದಿರೋರು ಬಂದಾಗ ಪ್ರಚಾರ ತಗೊಳ್ತಾರೆ ಮೀಡಿಯಾದಲ್ಲಿ. ಸೆಕೆಂಡ್ ಕೆಲಸ ಮಾಡ್ತಾರೆ ಗೊತ್ತಾ, ಅಲ್ಲಿರುವ ಸಿಬ್ಬಂದಿ ಏನೇನು ಯಾರ್ಯಾರಿದ್ದಾರೋ ಅವ್ರ ಹೆಸರು ಬೇಕಾದ್ರೆ ಬಾಯಲ್ಲಿ ಹೇಳೋದು ಬೇಡ ಪಾಪ, ಅಲ್ಲಿರುವ ಸಿಬ್ಬಂದಿಗಳನ್ನ ಇಮ್ಮಿಡಿಯೇಟ್ ಆಗಿ ಆರ್ಚೆ ಹತ್ರ ಹೋಗಿ ಐಮ ಕೆಲಸ ಮಾಡಲ್ಲ, ಆರ್ಚೆ ಹತ್ರ ಹೋಗಿ ಇವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಕೆಳಗಡೆ ಆಗಿರುವಂತ AC ಕಚೇರಿ ಅವರಿಂದ ಇಟ್ಟಂಗೆ ಮಾಡ್ತಾರೆ. ಇವ್ರಿಗೆ ಯಾರ್ಯಾರು ಬೇಕೋ ಅಲ್ಲಿ ಕೂರಿಸ್ಕೊಂತಾರೆ. ಅವ್ರನ್ನ ಬ್ರೋಕರ್ ಅಲ್ಲ, ಇವ್ರು ಬ್ರೋಕರ್ ಹತ್ರ ಇಟ್ಕೊಳಲ್ಲ, ಅವರು ಮೊದಲನೇವರು ಫೈಲ್ಗಳೆಲ್ಲ ತಗೊಂಡ್ಬಂದು ಇಡ್ತಾ ಇದ್ರಲ್ಲ, ಎಮ್ಮನ್ನು ಮಾತು ಕೇಳೋರು ಮಾತಾಡಿಸ್ತಾರೆ. ಅಲ್ಲಿಂದಾನೆ ದಂಧೆ ಸ್ಟಾರ್ಟ್ ಮಾಡೋದು ಮೇಡಮ್. ಅಲ್ಲಿ ಎತ್ತಾಕಿ ಅವ್ರನ್ನೆಲ್ಲ ಅವ್ರ ಕಣ್ಣಲ್ಲಿ ನೀರು ಸುರಿಸ್ಕೊಂಡು ನನಗೂ ಕರೆ ಮಾಡಿದ್ರು. ನಾವೇನ್ ಮಾಡಕ್ಕಾಗುತ್ತೆ, ಹೋರಾಟಗಾರರು ಅವ್ರು ಅಳಿದ್ರು, ನಾವೇನು ಮಾಡಕ್ಕಾಗಲ್ಲ, ಅದು ಅವ್ರ ಇಲಾಖೆಯದು ನಾವು ಮಾತಾಡೋಕೆ ಆಗೋದಿಲ್ಲ, ನಮ್ಗೆ ಅದು ಬೇಕಾಗೂ ಇಲ್ಲ ಅಂತ ಚಾಲಕಿ ಮೇಡಮ್ ಒಂದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಡಿ ಆ ನಂತರ ಈ ದಂಧೆಗಿಂದು ಎಷ್ಟು ಕೋಟಿ ಬೇಕು ಅಷ್ಟು ಕೋಟಿ ಮಾಡೋದು ಅದು ನಿಜಾನೇ. ಅದೇನು ಎಷ್ಟು 150 ಕೋಟಿಯನ್ನು ಸರ್ಕಾರಕ್ಕೆ ನಷ್ಟ ಮಾಡಿದ್ದಾಳೆ ಅಂತ ಬರ್ತಾ ಇತ್ತು ಮಾಧ್ಯಮದಲ್ಲಿ. ಅದು ಈ ಸರ್ಕಾರಿ ಜಾಗಗಳಲ್ಲಿ ಮಾಡ್ಕೊಟ್ಟಿರ್ಬೋದು. ಮತ್ತೆ ನೀವು ಅವಾಗ ಹೇಳಿದ್ರಲ್ಲ, ಯಾವ್ದನ್ನ ಕೇಸ್ನ ಲೀಗಲ್ ಇಲ್ದಿದ್ರೆ ಕೂಡ ಅವರು ಮಾಡಿರೋದು ಆಗಿರ್ಬೋದು, ಲೀಗಲ್ ಇಲ್ಲದೆ ಜಾಸ್ತಿ ಮಾಡಿರೋದು ಅಮ್ಮ. ಅವ್ರು ಲೀಗಲ್ ಇಲ್ಲ ಅಂದ್ರೆ ಅದಕ್ಕೊಂದು ಫಿಕ್ಸ್ ರೇಟ್ ಇಷ್ಟು ಕೋಟಿ ಲೆಕ್ಕದಲ್ಲಮ್ಮ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಬೆಂಗಳೂರಿಗೆ ತುಂಬಾ ಹತ್ತಿರ ಇರುವಂತ ನಮ್ಮ ಆನೇಕಲ್ಲಲ್ಲಿ ಈಗ ಭೂಮಿ ಒಂದು ಭೂಮಾಗಿ ಬೆಳೆದಿದೆ. ಅಂದ್ರೆ ರೇಟು ಯಾವ ಮಟ್ಟಕ್ಕೆ ಇದೆ ಅಂದ್ರೆ, ಈಗ 1 ಎಕರೆಯಲ್ಲಿ ಮೀನು ಬೇಕು ಅಂದ್ರೆ ಕೂಡ ಮೈ ರೋಡ್ ಬೇಕು ಅಂದ್ರೆ ಸುಮಾರು 40 ರಿಂದ 45 ಕೋಟಿ ಇದೆ. ಏನೋ ಸಜ್ಜಾಪುರ ಮೈನ್ ರೋಡು ಅಂತ ರೋಡ್ಗಳಿಗೆಲ್ಲ 100 ಕೋಟಿ 30, 40, 25 ಆ ಲೆಕ್ಕಕ್ಕಿದೆ. ಅದು ಇವ್ರಿಗೆ ಹೊರನೇ. ಇದನ್ನು ಕೂಡ ಒಂದ್ ರೀತಿಯಲ್ಲಿ 16 ಕೋಟಿ ಆಸ್ತಿ ಇದ್ದಾಗ ಅಯ್ಯೋ ನಮ್ದು 16 ಕೋಟಿ ಆಸ್ತಿ ಇದೆ, ಸುಮ್ಮನೆ ಯಾಕಪ್ಪ ತರಲೆ ಅಂತ ಹೇಳಿ ಅವ್ರು ಕೇಳುವಂತ 1 ಲಕ್ಷ 2 ಲಕ್ಷ 3 ಲಕ್ಷ ಕೊಟ್ಟಿ 1 ಲಕ್ಷ 2 ಲಕ್ಷ ಕೇಳಿ ಎಲ್ಲ ದೊಡ್ಡ ಬೆಲೆ ಕೇಳಿದ್ರು ಅಮ್ಮ. 50 ಲಕ್ಷ 20 ಲಕ್ಷ ಫಸ್ಟ್ ಒಂದೇ ಸಲ ಕೇಳ್ತಾರೆ, 50-60 ಬೆಲೆ ಕೇಳ್ತಾರೆ. ಆಮೇಲೆ ಬಾರ್ಗಿಂಗ್ ಬಂದು ಈಗ ನನ್ನ ಹತ್ರ ಬಂದಿರೋ ರೈತಂದು 60 ಲಕ್ಷದಿಂದ 25 ಲಕ್ಷ ನನ್ಗೆ ಅನ್ಸುತ್ತೆ ಬಹುಶಃ ನಾವು ಈಕೆ ವಿರುದ್ಧ ಒಂದು ಇಡೀ ದೂರನ್ನು ಕೊಡ್ಬೇಕು ಅಂತ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದ ಟ್ರಾನ್ಸಾಕ್ಷನ್ ನಡೆಸಿದ್ದಾಳೆ ಅಂತ ಅಂದ್ರೆ ಬಹುಶಃ ಎಲ್ಲವನ್ನು ಕ್ಯಾಶ್ ಅಲ್ಲೇ ಮಾಡಿರ್ತಾಳೆ. ಅದನ್ನ ಹೇಗೋ ಅವಾದನೋ ಅಥವಾ ಇನ್ಯಾವುದೋ ರೂಪದಲ್ಲಿ ಅದನ್ನ
ಒಂದು ಅಕ್ರಮ ವರ್ಗಾವಣೆ ಕೂಡ ಇಲ್ಲಿ ಆಗಿರುತ್ತೆ. ಯಾಕಂದ್ರೆ ಇವರು 53 ಪ್ರಕರಣದಲ್ಲಿ ಈಕೆ ದೋಷಪೂರಿತ ತೀರ್ಪು ಕೊಟ್ಟಿದ್ದಾಳೆ ಅನ್ನೋದನ್ನ ಸರ್ಕಾರನೇ ಹೇಳ್ತಾ ಇದೆ. ಹಂಗಿದ್ದಾಗ ನೀವು ಹೇಳ್ತಾ ಇದ್ದೀರಾ 50 ಲಕ್ಷ 60 ಲಕ್ಷ ಕೇಸ್ಗೆ ಅಂತ. 25 ಕೋಟಿ ರೂಪಾಯಿಗಳು ಕೇವಲ ಬಹುಶಃ ಆಕೆ ನವೆಂಬರ್ ಡಿಸೆಂಬರ್ ಅಲ್ಲಿ ಬಂದಿರೋದು ಅಂತ ಕಾಣುತ್ತೆ. ನವೆಂಬರ್ ಡಿಸೆಂಬರ್ ಅಲ್ಲಿ 8ನೇ ತಿಂಗಳು ಅಂದ್ರೆ ಆಗಸ್ಟ್ ಅಲ್ಲಿ ಬಂದಿರೋದು. ಆಲ್ಮೋಸ್ಟ್ ಒಂದು 10 ತಿಂಗಳು ಆಯ್ತಾ ಬಂತು. 10 ತಿಂಗಳಲ್ಲೇ ಈಗ 25 ಕೋಟಿ ಮೇಲ್ನೋಟಕ್ಕೆ 25 ಕೋಟಿನ ಲೂಟಿ ಮಾಡಿದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನ ಎಷ್ಟು ಕೋಟಿಗಳ ಲೂಟಿ ಮಾಡಿರ್ಬೋದು ರಾಜ್ಯದ ಜನರು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ಒಬ್ಬ ಅಪೂರ್ವ ಬಿದಿರಿಯ ಕಥೆ ಅಲ್ಲ. ರಾಜ್ಯಾದ್ಯಂತ ಇರುವಂತಹ ಎಲ್ಲ ಎಸಿಗಳು ಇವತ್ತು ಬಹುತೇಕರು ಈ ತರ ಅಪೂರ್ವ ಬಿದ್ರಿ ತರ ಭ್ರಷ್ಟರೇ ಆಗಿದ್ದಾರೆ. ಯಾಕೆ ಅವರು ಭ್ರಷ್ಟರಾಗಿದ್ದಾರೆ ಅಂತ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗಿ ಹೋಗಬೇಕು ಅಂತ ಅಂದ್ರೆ ಇವತ್ತು ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಭ್ರಷ್ಟ ಜನಪ್ರತಿನಿಧಿಗಳಿಗೆ ಮಂತ್ರಿಗಳಿಗೆ ಅಥಾರಿಟಿಯನ್ನ ಕೊಟ್ಟೇ ಹೋಗ್ಬೇಕಾಗಿರುವಂತಹ ಪರಿಸ್ಥಿತಿ ಇರೋದ್ರಿಂದ ಅನಿವಾರ್ಯ ಅಂತ ನಾನು ಹೇಳಲ್ಲ. ಈ ಬೇಕೂಫ್ಗಳಿಗೆ ಇಷ್ಟೆಲ್ಲ ಓದ್ಕೊಂಡು ಬಂದು ಆ ನಾಡು ದೇಶದ ಬಗ್ಗೆ ಅಭಿಮಾನ ಇಲ್ಲದ ಈ ರೀತಿಯಾಗಿ ರಾಜಕಾರಣಿಗಳ ಶಾಮೀಲಾಗಿ ದೇಶದ್ರೋಹಿ ಕೆಲಸ ಮಾಡ್ತಾ ಇರುವಂತ ಇವ್ರಿಗೆ ಅನಿವಾರ್ಯತೆ ಏನಿಲ್ಲ. ಇವರು ಬೇಕು ಅಂತ ಅಂದ್ರೆ ನ್ಯಾಯವಾಗಿ ಕೆಲಸ ಮಾಡ್ಬೋದು. ಎಲ್ಲ ಹಾಕಯ್ಯ ಹೋಗಯ್ಯ ನಾನು ಹೋಗಿ ಕೆಲಸ ಮಾಡ್ತೀನಿ ಅಲ್ಲಿ ನಿನಗೆ ಅವನಿಗೆ ಕಾಸು ಕೊಡ್ಬೇಕು, ನಾನು ಯಾಕೆ ಜನರ ಹತ್ರ ಸುಮ್ಮನೆ ಮಾಡ್ಲಿ ಅನ್ನುವಂತ ಒಂದು ಏನು ದೇಶಭಕ್ತಿಯನ್ನ ಇವರು ತೋರಿಸಬಹುದು. ಆದ್ರೆ ನಾನಾಗಲೇ ಹೇಳ್ತೀನಿ, ಬಹುತೇಕವಾಗಿ ಇವರು ಮೋಜು ಮಸ್ತಿ ಮಾಡೋದಕ್ಕೆ ಶೋಕಿ ಮಾಡೋದಕ್ಕೆ ಇವರು ಓದ್ಕೊಂಡು ಬರ್ತಾ ಇದ್ದಾರೆ ಹೊರತು ನಾಡಿಗಾಗಿ ದೇಶಕ್ಕಾಗ್ಲಿ ಸೇವೆ ಮಾಡ್ಬೇಕಂತ ಹೇಳಿ ಬರ್ತಾ ಇಲ್ಲ. ಜನ ನೋಡ್ಬೇಕು ಎಷ್ಟೆಲ್ಲ ಲಕ್ಷ ಒಬ್ಬೊಬ್ಬ ಅಧಿಕಾರಿ ಒಬ್ಬೊಬ್ಬ ಏಸಿನೇ ಇಷ್ಟು 25 ಕೋಟಿ 50 ಕೋಟಿನ ಕೇವಲ ಕೆಲವೇ ತಿಂಗಳುಗಳಲ್ಲಿ ಮಾಡ್ತಾರೆ ಅಂತ ಅಂದ್ರೆ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಇವತ್ತಿನ ಭ್ರಷ್ಟ ಮಂತ್ರಿಗಳು, ಮುಖ್ಯಮಂತ್ರಿಗಳು, MLAಗಳು ಯಾವ ರೀತಿಯಲ್ಲಿ ದುಡ್ಡನ್ನ ಮಾಡ್ತಾ ಇರ್ಬೋದು ಅಂತ ಹೇಳಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಕಾರಣಕ್ಕೆ ನಾವು ಹೇಳ್ತಾ ಇರೋದು ಇವತ್ತು ಸಮಾಜದಲ್ಲಿ ಒಂದು ದೊಡ್ಡ ಅಸಮಾನತೆ ಸೃಷ್ಟಿ ಆಗ್ತಾ ಇರುವಂತದ್ದು, ಒಂದು ದೊಡ್ಡ ಆರ್ಥಿಕ ಅಸಮಾನತೆ ಸೃಷ್ಟಿ ಆಗ್ತಾ ಇರೋದು. ಅಂತ ಆರ್ಥಿಕ ಅಸಮಾನತೆಯಿಂದಲೇ ಇವತ್ತಿನ ಎಲ್ಲ ಸಾಮಾಜಿಕ ಸಮಸ್ಯೆಗಳು, ಬಡತನ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಏನು ಮೂಲಭೂತ ಸೌಕರ್ಯಗಳ ಕೊರತೆ ಆಗಿರ್ಬೋದು, ಇವೆಲ್ಲವೂ ಉದ್ಭವಿಸ್ತಾ ಇರುವಂತದ್ದು ಇವತ್ತು ಇಂತಹ ವಿಚಾರದಿಂದನೇ. ಇವತ್ತು ಕಾಂಗ್ರೆಸ್ ಸರ್ಕಾರ ಕುಲ್ಲ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಇವತ್ತು ಇಂತಹ ಪುಡಾರಿ ಪುಂಡ್ರನ್ನ ಭ್ರಷ್ಟರನ್ನ ಲೂಟಿ ಮಾಡೋದಕ್ಕೆ ತಾಕತ್ತಿರುವಂತವ್ರನ್ನ ತಾನು ತಿಂದು ಡಿ ಕೆ ಶಿವಕುಮಾರ್ ಮೂತಿಗೂ ತಿನ್ನಿಸುವಂತಹ ತಾಕತ್ತಿರುವಂತಹ ಕಡು ಭ್ರಷ್ಟರನ್ನ ಇವತ್ತು ಬೆಂಗಳೂರಿನ ಸುತ್ತಮುತ್ತ ಹಾಕೊಂಡು ಈ ರೀತಿಯಾಗಿ ಭ್ರಷ್ಟಾಚಾರವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ರಾಜ್ಯದ ಜನರು ನಿಮ್ಮ ಆಯ್ಕೆ ಹೇಗಿದೆ ಅಂತ ಹೇಳಿ ಇವತ್ತು ನೀವು ಅರ್ಥ ಮಾಡ್ಕೋಬೇಕು. ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಾಗ ಇಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಒಬ್ಬ ಅಸಮರ್ಥ ಸಚಿವ ಅಂತ ಹೇಳಿ ಜನ ಒಪ್ಕೋಬೇಕು. ಯಾಕೆಂತಂದ್ರೆ ಸಮರ್ಥ ಸಚಿವ ಆಗಿದ್ರೆ ಇಂಥ ನೀಚರನ್ನ ಯಾಕೆ ಇಟ್ಕೋತಾ ಇದ್ರು? ಯಾಕೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನೆಲ್ಲ ತಗೊಂಡು ಇಂಥ ಹೈಕಮಾಂಡ್ ಜಾಗಕ್ಕೆ ಕೊಂಡಿಸ್ತಾ ಇದ್ರು? ನೋಡಿ, ಎಲ್ಲ ಬರೋರೆಲ್ಲ ಎಂತಹ ಚೋರ್ಗಳೇ ಬರ್ತಾರೆ ಅಲ್ಲಿ ಅಂತಂದ್ರೆ ಒಬ್ಬರೇ ಒಬ್ರು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡುವಂತಹ ಅಧಿಕಾರಿಗಳು ಬರ್ತಾ ಇಲ್ಲ. ನೋಡಿ, ಇವತ್ತು ಆ ಅಮ್ಮನಿಗೆ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಆ ಹೆಂಗಸ್ಗೆ ಇದ್ರೆ ಈಗಾಗಲೇ ಆ ಅಮ್ಮನ ವಿರುದ್ಧ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 ಸೆಕ್ಷನ್ 5 ಪ್ರಕಾರ ಸೆಕ್ಷನ್ 35 ಅಡಿಯಲ್ಲಿ ಹಾಗೂ ಭಾರತೀಯ ನ್ಯಾಯ ಸಂಹಿತೆ 257 ಅಡಿಯಲ್ಲಿ ಕ್ರಮ ಜರುಗಿಸಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಆಗಿದೆ. ಇವತ್ತು ಬಂದಿರುವಂತ ಇನ್ನೊಂದು ಮಾಹಿತಿ ಏನು ಅಂತಂದ್ರೆ ಇದು ಇಷ್ಟೇ ಕ್ರಮ ಸಾಕಾಗಲ್ಲ, ಅವಳಿಗೆ DIU ಸಾಕಾಗಲ್ಲ. ಹಾಗಾಗಿ ಇದು ಅವಳು ತನಗೆ ಕೊಟ್ಟಿರುವಂತಹ ಹುದ್ದೆ ಏನು ನ್ಯಾಯವನ್ನ ವಿತರಣೆ ಮಾಡುವಂತಹ ಹುದ್ದೆಯಲ್ಲಿ ಕೂತ್ಕೊಂಡು ಆಕೆ ಮಾಡಿರುವಂತಹ ಬ್ರೀಚ್ ಏನಿದೆ ಅದು ಕ್ರಿಮಿನಲ್ ಅಪರಾಧ. ಆ ಕ್ರಿಮಿನಲ್ ಅಪರಾಧಕ್ಕೆ ಕ್ರಿಮಿನಲ್ಗಳಿಗೆ ಆಗುವಂತ ಶಿಕ್ಷೆ ಆಗಬೇಕು ಅಂತ ಹೇಳಿ ಇವತ್ತು ಆಕೆ ವಿರುದ್ಧ FIR ಮಾಡೋದಕ್ಕೆ ಈಗಾಗಲೇ ಅಮ್ಲಾನ್ ಆದಿತ್ಯ ವಿಶ್ವಾಸ ಅಂತಕ್ಕಂಥ ರೀಜನಲ್ ಕಮಿಷನರ್ ಆದೇಶ ಮಾಡಿದ್ದಾರೆ ಎನ್ನುವಂತ ಸುದ್ದಿ ಬರ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಅಧಿಕಾರಿಗಳು ಇವತ್ತು ಲಜ್ಜೆಗೆಟ್ಟ ರೀತಿಯಲ್ಲಿ ನಿಂತಿದ್ದಾರೆ ಮತ್ತೆ ಅದನ್ನ ಯಾವ ರೀತಿಯಾಗಿ ನಮ್ಮ ಜನಪ್ರತಿನಿಧಿಗಳು ಘೋಷಣೆ ಮಾಡ್ತಾ ಇದ್ದಾರೆ ಅಂತ. ಬಹುಶಃ ನಾವು ಒಂದ್ ಮಾಡ್ಬೇಕು ಮಹೇಶ್, ಈ ತರದವ್ರಿಗೆ ಇವ್ರಿಗೆ ಮಾನ ಮರ್ಯಾದೆ ಇದೆ ಮತ್ತೆ ಇಂಥದಕ್ಕೆಲ್ಲ ಇಂಥ ಒಂದು ಮಾನ ಕಳ್ಕೊಳ್ಳೋಂತ ವಿಚಾರಗಳಿಗೆಲ್ಲ ಅಂಜುತ್ತಾರೆ, ಸರಿ ಹೋಗ್ತಾರೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇಲ್ಲ. ಇಂಥ ಭ್ರಷ್ಟರಿಗೆ ಇನ್ನೊಂದಷ್ಟು ಮರ್ಯಾದೆಯನ್ನ ಸಾರ್ವಜನಿಕವಾಗಿ ಅವರ ಮಾನ ಹರಾಜಾಕುವಂತ ಕೆಲಸಗಳನ್ನ ನಾವು ಮಾಡಬೇಕು. ಬಹುಶಃ ಆಕೆ ಏನಾದ್ರು ಕಚೇರಿಯಲ್ಲಿ ಇರ್ತಾರ ಇನ್ನು
ಇಲ್ಲ ಈಗ ಇದರಲ್ಲಿ ನೀವಲ್ಲಿ ಇದಾರೆ ಇಲ್ಲಾಂದ್ರೆ ಸನ್ಮಾನ ನಿಮ್ಮ ಮುಖಾಂತರ ಮಾಡೋಣ. ಆಕೆ ನೋಡಿ ಎಲ್ಲಿರ್ತಾಳೆ ಅಂತ ಈಗ ಒಂದು ದೊಡ್ಡ ಕಟೌಟ್ ಮಾಡಿಸ್ಕೊಂಡು ಚಿಕ್ಕ ವಯಸ್ಸಿಗೆ ಏನು ಕೀರ್ತಿ ಅಪ್ಪ ಏಕೆದು. ಈಕೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ, ಲಕ್ಷ್ಮೀಬಾಯಿ ಅವರೆಲ್ಲ ಏನು ಸ್ಫೂರ್ತಿ ನೋಡಿ. ಭ್ರಷ್ಟಾಚಾರ ಮಾಡೋರ್ಗೆ ಈಕೆ ಸ್ಫೂರ್ತಿ ನಿಮ್ಗೆ ಅಂತ ಹೇಳಿ ಇವತ್ತು ಬೇರೆ ಬೇರೆ ಇನ್ನೂ ಒಂದಷ್ಟು ಜನ ಇತರ ಜನರನ್ನೇ ಯಾರೆಲ್ಲ ಇವತ್ತು ರಾಜ್ಯದಲ್ಲಿ ತುಂಬಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಸಂದೇಶ ಹೋಗೋ ರೀತಿಯಲ್ಲಿ ನಾವು ಈಕೆಗೆ ಒಂದು ಗೌರವವನ್ನ ಕೊಡಬೇಕು. ಬಹುಶಃ ಅದೊಂದು ಕೆಲಸವನ್ನ ಮಾಡೋಣ. ದಯವಿಟ್ಟು ಆಕೆಯ ಇನ್ನೊಂದು ಮಾಡೋಣ ಅಂತ ನನ್ನ ಅನಿಸಿಕೆ ರಾಜೇಶ್ವರ ಮೇಡಮ್, ರಾಜೇಶ್ವರ ದೂರ ಇಲ್ಲ ಅಲ್ಲೇ ಅಡ್ರೆಸ್ ಬೇಕಲ್ಲ ಇವಾಗಲೇ ಬೇಕಾದ್ರೆ ಕೊಡೋಣ. ಆಗ ಇನ್ನೊಂದು ನನ್ನ ಬೇಡಿಕೆ, ನಮ್ಮ KRS ಬೇಡಿಕೆ ಏನಂದ್ರೆ ಈ ಸ್ಪೆಷಲ್ ತಹಶೀಲ್ದಾರ್ ಮತ್ತು AC ಮತ್ತು DC ಕೋರ್ಟ್ಗಳಿದೆಯಲ್ಲ ಇದನ್ನ ಮುಚ್ಚಿಬಿಟ್ರೆ, ಇದನ್ನ ಕೃಷ್ಣ ಬೈರೇಗೌಡರಾಗಿರೋದು ಕಂದಾಯ ಮಂತ್ರಿ, ಹೆಸರೇ ಬೇಡ ಕಂದಾಯ ಮಂತ್ರಿ ಯಾರಾಗಿದ್ರು, ಇದನ್ನು ಮುಚ್ಚಿದ್ರೆ ಅರ್ಧ ಅಲ್ಲ ಮುಕ್ಕಾಲು ಭಾಗ ಭ್ರಷ್ಟಾಚಾರ ಕಂದಾಯದಲ್ಲಿ ನಿಂತೋಗ್ಬಿಡುತ್ತೆ. ಆದ್ರೆ ಮುಚ್ಚಲ್ಲ. ಈಗ ನಮ್ಗೆ ಒಂದು ಗೊತ್ತಾಯ್ತು ಈ ಪ್ರಕರಣದಲ್ಲಿ ಒಂದು ಚೆಕ್ ಲಿಸ್ಟ್ ಇಡ್ಬೋದು ಅಂತ ಗೊತ್ತಾಯ್ತು. ಏನು ಅಂತ ಅಂದ್ರೆ ಯಾವುದೇ AC ವಿಲೇವಾರಿ ಮಾಡಿರುವಂತಹ ಪ್ರಕರಣಗಳನ್ನ ಮತ್ತೆ ಯಾರೋ ಒಂದು ಏನು ಸೂಪರ್ವಿಷನ್ ಬಾಡಿನ ಅವರು ಮಾಡಿಕೊಂಡು ಅಲ್ಲಿ ಇವರೆಲ್ಲ ಪ್ರಕರಣಗಳನ್ನ ಮತ್ತೆ ಒಂದ್ಸಾರಿ ಚೆಕ್ ಮಾಡುವಂತ, ಇವ್ರು ನ್ಯಾಯವನ್ನ ಸರಿಯಾಗಿ ನ್ಯಾಯ ವಿಲೇವಾರಿ ಮಾಡಿದಾರ ಅನ್ನುವಂಥದ್ದನ್ನ ಚೆಕ್ ಮಾಡುವಂತ ಒಂದು ವಿಂಗ್ ಅನ್ನ ಇಟ್ಕೊಬೇಕಾಗುತ್ತೆ. ಯಾಕಂದ್ರೆ ಯಾರ ನಂಬೋದು ಇವತ್ತೆಲ್ಲ AC ಇಷ್ಟೇ ಬೈರೇಗೌಡರಿಗೆ ಗೊತ್ತಿಲ್ಲದೆ ಇಲ್ಲ ಯಾರ ಆಕೆನ ಹಾಕ್ಸ್ಕೊಂಡಿದ್ದಾರೆ, ಯಾರ ಆಕೆಯ ಪಿತಾಮಹ, ಯಾರ ಕೃಪಾ ಕಟಾಕ್ಷದಲ್ಲಿ ಆಕೆ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ನನಗನ್ಸೋದು ಸಪರೇಟ್ ಆಗಿ ಒಂದು ವಿಜಿಲೆನ್ಸ್ ವಿಂಗು ಅಥವಾ ಇದನ್ನ ಸ್ಕ್ರೂಟಿನಿ ಮಾಡುವಂಥದ್ದು, ಇವರು ತೀರ್ಪುಗಳೇನಿದ್ದಾವೆ ಅದನ್ನ ಸ್ಕ್ರೂಟಿನಿ ಮಾಡಿ ನಿಜವಾಗ್ಲೂ ಇವರು ನ್ಯಾಯ ವಿಲೇವಾರಿಯನ್ನು ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ರಫ್ ಆಗೋದು ಎಲ್ಲವನ್ನೂ ಅಲ್ಲದೆ ಇದ್ರು ಕೂಡ ರ್ಯಾಂಡಮ್ ಆಗಾದ್ರೂ ಕೂಡ ಮಾಡುವಂಥದ್ದನ್ನ ಬಹುಶಃ ಇವರು ಮಾಡ್ಲೇಬೇಕು. ಇಲ್ಲ ಅಂತ ಅಂದ್ರೆ ಪಾಪಿಗಳು ಎಷ್ಟೆಲ್ಲ ಜನರು ಅನ್ಯಾಯ ಆಗಿರ್ಬೋದಲ್ಲ ಇವ್ರು ಮಾಡಿರೋ ದುಡ್ಡು ಕೊಟ್ಟವರೆಲ್ಲ ನ್ಯಾಯ ಎಷ್ಟು ನೀಟಾಗಿ ಅಮ್ಮ ಮಾಡಿರ್ತಾರಲ್ಲ. ಈಗ ಆರ್ಡ್ರು ರಘುಗೆ ಮಾಡ್ಬಿಟ್ಟಿರ್ತಾರೆ, ನಾನು ಕೇಸ್ ಹಾಕಿರ್ತಾರೆ, ನೀವು ಕೇಸ್ ಹಾಕಿರ್ತೀರಿ, ನನ್ನ ಕೇಸ್ನ ನಿಮ್ಗೆ ಮಾಡ್ಬಿಟ್ಟಿರ್ತಾರೆ. ನಾನೇನ್ ಮಾಡ್ತೀನಿ, DC ಹೋಗ್ತೀನಿ ಕೋರ್ಟ್ಗೆ. DC ಹೋದಾಗ AC ತಪ್ಪು ಮಾಡಿರೋ DC ಗೊತ್ತಾಗಲ್ವಾ? ಇವ್ರು ಕ್ರಮ ಜರುಗಿಸ್ಬೇಕು ಮೇಲಧಿಕಾರಿಗಳು ಅಂದ್ರೆ ಇಮಿಡಿಯೇಟ್ ಆಗಿ ರೀಜನಲ್ ಕಮಿಷನರ್ ಬರೀಬಹುದು ಯಾರೋ DC ಏನಂತ ಇವ್ರು ಆರ್ಡರ್ ಮಾಡಿರೋದೇ ಕಾನೂನು ಬಾಹಿರವಾಗಿದೆ, ಈ ಕೂಡಲೇ ಅವ್ರ ಮೇಲೆ ಕ್ರಮ ಜರುಗಿಸಿ. ಯಾಕೆ DC ಬರ್ತಿಲ್ಲ? ಯಾಕೆ ಕೃಷ್ಣ ಬೈರೇಗೌಡರು ನಮ್ಮ ವಿಡಿಯೋ ನೋಡಿ ಬರೋರು ಬೇಕಾದ್ರು DC ಹತ್ರ 8 ತಿಂಗಳಿಂದ ಒಂದು ಫೈಲ್ ಹೋಗಿಲ್ವಂತ ಫೈಲ್ಗಳು. ಈಗ ನಮ್ಗೆ ಅಪೀಲ್ ಇರೋದು AC ಕೋರ್ಟ್ ಅಲ್ಲಿ ಆಗಿಲ್ಲ ಅಂದ್ರೆ DC ಕೋರ್ಟ್ ಇಲ್ಲ ಸಿವಿಲ್ ಕೋರ್ಟ್ ಹೋಗ್ಬೇಕು ಅಲ್ವಾ? ಆಲ್ಮೋಸ್ಟ್ DC ಕೋರ್ಟ್ ಹೋಗ್ತಾರೆ. DC ಕಣ್ಣು ಕಾಣಿಸ್ತಾ ಇಲ್ವಾ? ಈಗಿರೋ DC ನಾನು ತನಿಖೆ ಮಾಡಿದ್ದೀನಿ, ನಾನು ಪ್ರಾಮಾಣಿಕ ಅಂದಾಗ 8 ತಿಂಗಳಿಂದ ಮೇಡಮ್ ಏನ್ ತಪ್ಪು ಮಾಡಿಲ್ಲ, ಮೇಡಮ್ ಪ್ರಾಮಾಣಿಕವಾಗಿದ್ದಾರೆ ಅಂತ ಅವತ್ತಿಂದ ಯಾಕೆ ಕಣ್ಣು ಮುಚ್ಕೊಂಡಿದ್ರು DC? ಆಮೇಲೆ ಈಕೆ ಎಷ್ಟು ಪವರ್ಫುಲ್ ಅಂತ ಅಂದ್ರೆ ಇಷ್ಟೆಲ್ಲ ಈಕೆ ಪ್ರಕರಣ, ಇಷ್ಟೆಲ್ಲ ಇವರು ಬ್ರಹ್ಮಾಂಡ ಭ್ರಷ್ಟಾಚಾರ ಆಚೆಗೆ ಬಂದಾಗಲೂ ಕೂಡ ಈಕೆ ಇನ್ನೂ ಅಮಾನತ್ ಆಗಿಲ್ವಲ್ಲ. ಅಮಾನತ್ ಮಾಡಿದ್ವಲ್ಲ ಹೆಂಗ್ ಮಾಡ್ತಾರೆ ಅವರೇ ಇವ್ರಿಗೆ ಫೀಡಿಂಗ್ ಬಾಟಲ್ಸ್. ಅನ್ಸುತ್ತೆ ಕೃಷ್ಣ ಬೈರೇಗೌಡ್ರೆ, ನೀವು ಏನು ಪಬ್ಲಿಕ್ ಅಲ್ಲಿ ತೋರಿಸ್ತಾ ಇದ್ದೀರಾ ನಿಮ್ಮ ಆಕ್ರೋಶವನ್ನ, ಮತ್ತೆ ನೀವು ಏನು ವ್ಯವಸ್ಥೆ ಸರಿಪಡಿಸೋದಕ್ಕೆ ನೀವು ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಿ, ನೀವು ಸಾಕಾಗ್ತಾ ಇಲ್ಲ, ನೀವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ, ಮತ್ತೆ ಯಾವುದೇ ಒತ್ತಡಕ್ಕೆ ಮುಲಾಜಿಗೆ ಒಳಗಾಗದೆ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ನನ್ಗೆ ಅನಿಸ್ತಾ ಇಲ್ಲ. ಯಾಕೆಂತಂದ್ರೆ 7 ಪ್ರಕರಣದಲ್ಲೇ ನೀವು ಇನ್ನ ಆಕೆನ ಅಮಾನತ್ ಮಾಡಿಲ್ಲ ಅಂತಂದ್ರೆ ಯಾವಾಗ ಮತ್ತೆ ಇಂಥವ್ರಿಗೆಲ್ಲ ಶಿಕ್ಷೆ? ನಿಮ್ಮ ಏನು ಕಾಂಗ್ರೆಸ್ ಪಕ್ಷದಲ್ಲೇ ಹಿಂದೆ ಬಿಜೆಪಿಯ ಇದರ ಸಂದರ್ಭದಲ್ಲಿ ಆದಂತಹ ಪ್ರಕರಣಗಳಲ್ಲಿ ಅಮಾನತ್ಗೊಂಡವ್ರನ್ನೆಲ್ಲ ಈಗೆಲ್ಲ ಅವರೆಲ್ಲ ಅಮಾನತ್ನೆಲ್ಲ ಮತ್ತೆ ತೆರವುಗೊಳಿಸಿ ಎಲ್ಲ ಒಳಗಡೆ ಕರ್ಕೊತಾ ಇದ್ದೀರಿ. ಇನ್ನು ನಿಮ್ಮಿಂದ ನಾವು ಯಾವ ಒಂದು ಕ್ರಮವನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆ? ಇದು ನಿಜವಾಗ್ಲೂ ಶೇಮ್ಫುಲ್. ನಾವಂತೂ ಬಹುಶಃ ನಾವು ಅಂದ್ರೆ ಅನ್ನಿಸುತ್ತೆ KRS ಪಕ್ಷದಿಂದ ನಾವು ನಾಳೆ ನಾಡಿನಲ್ಲಿ DC ಕಚೇರಿಗೆ ಹೋಗಿ ಯಾಕೆ ಆಕೆನ ಅಮಾನತ್ ಮಾಡಿದ ಅನ್ನುವಂಥದ್ದನ್ನ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ದೊಡ್ಡ ಪ್ರಕರಣ ಆಕೆ ದೂರ ಸರ್ಕಾರ ಹೇಳಿದೆ. ಇವತ್ತು ಖುದ್ದು ರೆವಿನ್ಯೂ ಮಿನಿಸ್ಟರ್ ಮಾತಾಡ್ತಾರೆ, ನಾನು ನೋಡಿದೆ ಮಾಧ್ಯಮಗಳಲ್ಲಿ. ಯಾವುದು ಸಿಕ್ಕಾಪಟ್ಟೆ ಸಮಯ ಕೊಟ್ವಿ ಆಕೆ ತಿಳ್ಕೊಳ್ಳೋದಕ್ಕೆ, ಸಿಕ್ಕಾಪಟ್ಟೆ ವಾರ್ನ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಹೇಳಿದ್ವಿ, ಆಕೆ ಯಾವುದನ್ನು ಕೇಳಲಿಲ್ಲ, ಸಿಕ್ಕಾಪಟ್ಟೆ ದುರ್ನಡತೆ ತೋರಿಸಿದ್ಲು, ಆಕೆ ಯಾರು ಲೆಕ್ಕಕ್ಕಿಲ್ಲದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದ. ಹಾಗಾಗಿ ಆಕೆ ಶಿಕ್ಷೆ ಅನುಭವಿಸಲೇಬೇಕು ಅಂತ ಹೇಳ್ತಾ ಇದ್ರೆ ಹೊರತು ಏನು ಶಿಕ್ಷೆ ಕೊಟ್ಟಿದ್ರಿ ಅವ್ರಿಗೆ? ನೀವು ಒಂದು ಅಮಾನತ್ ಮಾಡಕ್ಕಾಗಿಲ್ಲ, ಅವಳಿಗೆ ರಜದ ಮೇಲೆ ಅವಳನ್ನ ಕಳಿಸೋದಕ್ಕಾಗಿಲ್ಲ ಅಂತಂದ್ರೆ ನೀವು ಯಾವ ತರಹದ ಕ್ರಮವನ್ನ ತೆಗೆದುಕೊತೀರಾ ಅನ್ನುವಂತ ವಿಶ್ವಾಸವನ್ನ ಇಂತಹ ಪ್ರಕರಣಗಳಲ್ಲಿ ಜನ ನಿಮ್ಮ ಮೇಲೆ ಇಡಬೇಕು. ದಯವಿಟ್ಟು ನೀವೇ ಉತ್ತರ ಕೊಡಬೇಕು. ನೀವು ಕೇವಲ ಪ್ರಕರಣವನ್ನ ಆಚೆಗೆ ತಗೊಂಡ್ಬಂದು ನಾನು ಈ ಪ್ರಕರಣವನ್ನ ಹಿಡಿದೆ ಅಂದ್ರೆ ಆಗಲ್ಲ. ಆ ಪ್ರಕರಣದಲ್ಲಿ ಭಾಗಿಯಾದವರನ್ನ ಶಿಕ್ಷಿಸಿ ಮುಂದೆ ಯಾರೂ ಕೂಡ ಆ ತರದ ಏನು ಅಂತ ಒಂದು ಅಮೇಧ್ಯ ತಿನ್ನುವಂತಹ ಕೆಲಸವನ್ನ ಮಾಡದ ಹಾಗೆ
ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಮಾಡುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ ಕೃಷ್ಣ ಬೈರೇಗೌಡ್ರೆ. ದಯವಿಟ್ಟು ಆ ಕೆಲಸವನ್ನ ಮಾಡಿ. ನೀವು ನಾಳೆ ಒಳಗಾಗಿ ಆ ಕೆಲಸವನ್ನ ಮಾಡಿಲ್ಲ ಅಂತ ಅಂದ್ರೆ KRS ಪಕ್ಷ ನಾಡಿದ್ದು, ನಾಳೆ ಗುರುವಾರ ಅಲ್ಲ, ನಾಳೆ ಗುರುವಾರ, ನಾಡಿದ್ದು ಶುಕ್ರವಾರ ನಾವೇನೇ DC ಕಚೇರಿ ಮುಂದೆ ಬಂದು ಚಳುವಳಿನ ಮಾಡ್ತೀವಿ. ನಮಕ್ಕೂ ನಾವು ಕೇಳ್ತೀವಿ, ಇಂಥವ್ರನ್ನ ಸಾಕೋದಕ್ಕೆ, ಇಂಥವ್ರನ್ನ ಇಟ್ಕೊಳ್ಳೋದಕ್ಕಲ್ಲ. ಈ ಸಮಾಜ, ನಮ್ಮ ಪೂರ್ವಿಕರು ಅಷ್ಟೆಲ್ಲ ಹೋರಾಟ ಮಾಡಿ ನಮ್ಗೆ ಸ್ವತಂತ್ರ ಕೊಟ್ಟು, ಡೆಮಾಕ್ರಸಿ ಕೊಟ್ಟು, ಸಂವಿಧಾನ ಕೊಟ್ಟು, ಇಂತಹ ಒಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿ ಹೋಗಿರೋದು ಇಂತಹ ನಾಯಿ ನರಿ ಲುಚ್ಚಗಳನ್ನ ಸಾಕೋದಕ್ಕಲ್ಲ. ಇವ್ರು ಸರಿಯಾಗಿ ನಡ್ಕೊಳ್ತಾ ಇದ್ದಾಗ ಶಿಕ್ಷೆ ಶಿಕ್ಷಿಸುವಂತ ಕೆಲಸ ಕೂಡ ಆಗ್ಬೇಕು. ಅದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮ್ಮ ಕಚೇರಿ ಮುಂದೆ ಬಂದು ನಾಡಿದ್ದು ಶುಕ್ರವಾರ, ನಾವು ನಾಳೆ ಒಳಗಡೆ ಆಕೆಯ ವಿರುದ್ಧ ನೀವು ಕ್ರಮವನ್ನು ತೆಗೆದುಕೊಂಡಿಲ್ಲ, ಆಕೆಯನ್ನ ಅಮಾನತು ಮಾಡಿಲ್ಲ, ಮತ್ತೆ ಆಕೆಯ ಮೇಲೆ ಸೀರಿಯಸ್ ಆಗಿ ಏನ್ ಅಲಿಗೇಷನ್ಸ್ ಇದೆ ಅವೆಲ್ಲದರ ವಿರುದ್ಧ ತನಿಖೆ ನಡೆಸಿ ಆಕೆಯನ್ನ ಶಿಕ್ಷಿಸಿಲ್ಲ ಅಂತ ಹೇಳಿದ್ರೆ ನೋಡ್ಕೊಂಡ್ರೆ ಇಂಥವ್ರನ್ನೆಲ್ಲ ಡಿಸ್ಮಿಸ್ ಮಾಡಿ ಬಿಸಾಕ್ಬೇಕು. ಡಿಸ್ಮಿಸ್ ಸಮಯನೇ ಕೊಡ್ಬಾರ್ದು. 1 ತಿಂಗಳು 2 ತಿಂಗಳಲ್ಲಿ ಏನೆಲ್ಲ ತನಿಖೆ ಮಾಡಬಹುದು ಎಲ್ಲ ತನಿಖೆ ಮಾಡಿ 1-2-3 ಡಿಸ್ಮಿಸ್ ಮಾಡಿ ಫುಟ್ಬಾಲ್ ತನಿಖೆ ವಾದು ಓಡಿಸಿದ್ರೆ ಮಿಕ್ಕವರೆಲ್ಲ ಬಾಲ ಮುಗಿದುಕೊಂಡು ಬದುಕಿರ್ತಾರೆ. ಇನ್ನೊಂದು ಹೇಳ್ತೀನಿ, ಲಾಸ್ಟ್ ಬರ್ತಿದ್ದೆ, ರಾಜಾಜಿನಗರದಲ್ಲಿ ಮನೆ ಇದೆ ಅಂತ ಹೇಳಿದೆ. ರಾಜಾಜಿನಗರದಲ್ಲಿ ಕಚೇರಿ ಇಟ್ಕೊಂಡಿದಾರಲ್ಲ ಮೇಡಮ್, AC ಡಾಕ್ಟರ್ ನೋಡಿದ್ದೀನಪ್ಪ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸ ಮಾಡ್ಬಿಟ್ಟು ಇನ್ನೊಂದು ಕ್ಲಿನಿಕ್ ನಾವು ನೋಡಿದ್ದೀವಿ. ಈ ಕಚೇರಿ ಮುಗಿದ ಮೇಲೆ ಇದು ಮನೆಯಲ್ಲಿ ಕಚೇರಿ ಇಟ್ಕೊಂಡಿರೋದು. ಈ ಕಚೇರಿ ಎಷ್ಟು ಅಧಿಕಾರಿ, ಗೌರ್ಮೆಂಟ್ ಅಧಿಕಾರಿಗಳಾಗಿರ್ಬೋದು ಮತ್ತೆ ಖಾಸಗಿ ವ್ಯಕ್ತಿಗಳು ಬರ್ತಾ ಇರೋದು ಗೌರ್ಮೆಂಟ್ ಕಾಣಿಸ್ಲೇ ಇಲ್ವಾ? ಎಷ್ಟು ಗೌರ್ಮೆಂಟ್ ಅಧಿಕಾರಿಗಳು ಅವ್ರ ಮನೆ ಕಚೇರಿ, ಅದು ಮನೆಯಲ್ಲೇ ಕಚೇರಿ ಇದೆ, ಆ ಕಚೇರಿಗೆ ಹೋಗಿರೋದನ್ನ ನಾನು ಪ್ರೂವ್ ಮಾಡಿದ್ರೆ ಏನ್ ತಗೊಂತಾರೆ ಕೃಷ್ಣ ಬೈರೇಗೌಡರು ಗೊತ್ತಿಲ್ವಾ? ನನಗೆ ಒಬ್ಬ ಹೋರಾಟಗಾರ, KRS ಹೋರಾಟಗಾರನಿಗೆ ಅಲ್ಲಿ ಮೀಟಿಂಗ್ ನಡೀತವೆ, ಬಟ್ ಇದೆಲ್ಲ ಏನು ಬಿಟ್ ಎಲ್ಲ ನಡೀತದೆ ಅನ್ನೋದನ್ನ ಅಧಿಕಾರಿಗಳು ನನಗೆ ಹೇಳ್ತಾರೆ. ಈ ಕೃಷ್ಣ ಬೈರೇಗೌಡರು ಕಂದಾಯ ಮಂತ್ರಿಗಳಿಗೆ ಗೊತ್ತಿಲ್ಲ ಅಂದ್ರೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡ್ದಂಗೆ ಏನಿಲ್ಲ, ಗೊತ್ತಿರುತ್ತೆ. ಎಲ್ಲರೂ ಇವತ್ತು ಅಂತವ್ರೆ ಹಾಕೋಗಿದ್ದಾರೆ. ಇವ್ರು ನಾಟಕಗಳನ್ನ ನೋಡಿ ನೋಡಿ ನಮಗೂ ಹಾಕೋಗೋಗಿದೆ. ನಾವು ಇದೆಲ್ಲ ಯಾಕೆ ಮಾಡ್ತಾ ಇದೀವಿ ಅಂತ ಅಂದ್ರೆ ನಾವು ಮಾತಾಡೋದ್ರಿಂದ ಏನೋ ಬದಲಾಗುತ್ತೆ, ಜನ ನೀವು ನೋಡ್ತೀರಿ ಅಂತ ಅಲ್ಲ. ನಿಮ್ಗೆ ಗೊತ್ತಾಗ್ಬೇಕು ಜನರಿಗೆ ಯಾವ ತರದ ವ್ಯವಸ್ಥೆ ಇವತ್ತು ಕೆಟ್ಟಿದೆ, ಯಾವ ಹಂತಕ್ಕೆ ಹೋಗಿದೆ ಕೆಟ್ಟಿರೋದು, ಮತ್ತೆ ಇನ್ನ ಎಷ್ಟು ಯಾವ ಲೆವೆಲ್ಗೆ ಇದು ಕೆಡ್ತಾ ಹೋಗ್ತಾ ಇದೆ ಮತ್ತೆ ಹೋಗುತ್ತೆ ಅನ್ನೋದನ್ನ ಜನ ಅರ್ಥ ಮಾಡಿಕೊಂಡು ಬೇಗ ಇಂತಹ ರಾಜಕೀಯ ಪಕ್ಷಗಳನ್ನ ತಿರಸ್ಕರಿಸುವಂತಹ, ಇಂತಹ ಭ್ರಷ್ಟರನ್ನ ಪೋಷಣೆ ಮಾಡುವಂತಹ ಜನಪ್ರತಿನಿಧಿಗಳನ್ನ, ಏನು ಅವ್ರನ್ನು ಜನಪ್ರತಿನಿಧಿಗಳು ಬಹಳ ಜನರು ಪರಪ್ಪನ ಅಗ್ರಹಾರದಲ್ಲಿ ಇರಬೇಕು. ಇವತ್ತಿರ್ತಕ್ಕಂಥ ಬಹುತೇಕ ಏನು ಈ ತರದ್ದು ಎಕ್ಸಿಕ್ಯೂಟಿವ್ ಜಾಬ್ ಅಲ್ಲಿ ಇರುವಂತಹ ಅಧಿಕಾರಿಗಳು ಕೂಡ ಅಲ್ಲೇ ಹೋಗ್ಬೇಕಾಗುತ್ತೆ. KRS ಪಕ್ಷ ಬಂದ್ರೆ ಅಂತವೆಲ್ಲ ಮುಂದಿನ ದಿನಗಳಲ್ಲಿ ಮಾಡುತ್ತೆ. ಇದಿಷ್ಟು ನೀವೇನು ಇವತ್ತು ಈಕೆಯ ವಿಚಾರವಾಗಿ ನಾವೊಂದಷ್ಟು ಹೋರಾಟಗಳು ಮಾಡಿದ್ದು, ಮತ್ತೆ ಅಲ್ಲಿ ಆ ಭಾಗದಲ್ಲಿ ಇದ್ದಂತ ಮಹೇಶ್ ರೆಡ್ಡಿ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ನಿಮಗೆ ಹಂಚ್ಕೊಂಡಿದ್ದಾರೆ. ಎಂತ ಕಡುಭ್ರಷ್ಟೇ ಈಕೆ ಅನ್ನೋದು. ಈ ವಿಚಾರದಲ್ಲಿ ಕೂಡಲೇ ಆಕೆಯನ್ನು ಅಮಾನತು ಮಾಡಬೇಕು. ಇನ್ಕೇಸ್ ಮಾಡಿಲ್ಲ ಅಂತಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು DC ಕಚೇರಿ ಮುಂದೆ ನಾಡಿದ್ದು ನಾವು ಒಂದು ಪ್ರತಿಭಟನೆಯನ್ನ ಹಮ್ಮಿಕೋಬೇಕಾಗುತ್ತೆ ಅನ್ನುವಂಥ ವಿಚಾರವನ್ನು ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಲೈವ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಈ ಥರದ್ದು ನಿರಂತರವಾಗಿ ಜನರಿಗೆ ಅನುಕೂಲವಾಗುವಂಥ ಮತ್ತು ಜನರಿಗೆ ಮಾಹಿತಿ ನೀಡುವಂತಹ ಮತ್ತು ಬೇರೆ ಬೇರೆ ನಮ್ಮ ಪಕ್ಷದ ವಕ್ತಾರರು ಕೂಡ ಹಲವಾರು ಜನರನ್ನ ಮಾಹಿತಿ ಕೊಡುವಂಥ ಜನರನ್ನ ಕರೆಸಿ ಕಚೇರಿಯಲ್ಲಿ ಈ ಥರದ ಒಂದು ಚರ್ಚೆಗಳನ್ನ ಮಾಡಬೇಕು. ಒಂದಷ್ಟು ವ್ಯವಸ್ಥಿತವಾಗಿ ಮುಂದಿನ ದಿನಗಳಲ್ಲಿ ವ್ಯವಸ್ಥಿತವಾಗಿ ಕೂಡ ಅದನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಅದರ ಭಾಗವಾಗಿ ನಾವೀಗ ಸಣ್ಣದಾಗಿ ಇದನ್ನ ಚರ್ಚೆಗಳನ್ನ ಶುರು ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಇದನ್ನ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನೋಡಿ ತಿಳ್ಕೊಳ್ಳಿ. ಮತ್ತೆ ಬೇರೆಯವ್ರಿಗೂ ಇಂಥದ್ದು ನೀಚರನ್ನ ಎಂತೆಂಥ ನೀಚರು ಸಮಾಜದಲ್ಲಿದ್ದಾರೆ ಅಂತ ಗೊತ್ತಾಗಬೇಕು ಅಂತಂದ್ರೆ ನೀವು ಹೆಚ್ಚು ಜನರಿಗೆ ಇದನ್ನ ಶೇರ್ ಮಾಡಬೇಕು. ಅವ್ರಿಗೆ ಅವಮಾನ ಆಗಬೇಕು. ಅವ್ರಿಗೆ ಇವಪ್ಪ ನಮ್ಗೆ ಕೊಟ್ಟಿದ್ದ ಸಂಬಳದಲ್ಲಿ ಒಬ್ಬ AC ಆಗಿ ಅಲ್ಲಿದ್ದಂಥ ಕಾರು ಗೀರು ಬಂಗ್ಲೆ ಇವೆಲ್ಲ ಇಟ್ಕೊಂಡು ನೆಮ್ಮದಿಯಾಗಿರ್ಬೋದಾಗಿತ್ತು. ನಾನು ಯಾಕಿಂತ ಹೇಳ್ತೀನಿ ಕೆಲಸ ಮಾಡಿಬಿಟ್ಟೆ ಅನ್ನುವಂಥ ಒಂದು ಪಾಪಪ್ರಜ್ಞೆ ಅವರಲ್ಲಿ ಆಡುವಂತಹ ಒಂದು ಸ್ಥಿತಿಗೆ ಅವರನ್ನು ತರಬೇಕು. ಆ ನಿಟ್ಟಲ್ಲಿ ಆಗ್ಬೇಕಂದ್ರೆ ನೀವೆಲ್ಲರೂ ಇಂಥ ವಿಚಾರಗಳನ್ನ ಹೆಚ್ಚೆಚ್ಚು ಶೇರ್ ಮಾಡ್ತಾ ಇರಿ. ಯಾವುದೇ ಪಕ್ಷದ ಕಾರ್ಯಕ್ರಮಗಳು ಮತ್ತು ಹೋರಾಟಗಳು ಆದರೂ ಕೂಡ ಅದನ್ನ ಶೇರ್ ಮಾಡಿ ಅನ್ನುವಂಥ ನಿಮ್ಮಲ್ಲಿ ಮನವಿ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಚರ್ಚಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ, ಶುಭರಾತ್ರಿ.